ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ವಿಶೇಷವಾದಂಥ ಕಾರ್ಯಕ್ರಮ, ಒಬ್ಬ ವಿಶೇಷವಾದಂಥ ವ್ಯಕ್ತಿಯನ್ನ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ದೇಶ ವಿದೇಶಕ್ಕೆ ಹೋಗಬೇಕು ಅಂದರೆ ಇಲ್ಲ ಹಡಗಿನಲ್ಲೋ ವಿಮಾನದಲ್ಲೋ ಕೆಲವು ದೇಶಗಳಿಗೆ ರೈಲಲ್ಲೋ ಹೋಗೋದನ್ನ ನೋಡಿದ್ದೀವಿ. ಆದರೆ ಈ ವ್ಯಕ್ತಿ ನಮ್ಮ ಬೆಂಗಳೂರಿನಿಂದ ಹೊರಟು ಪ್ರಪಂಚದಾದ್ಯಂತ ಸುತ್ತಕೊಂಡು ಅಮೆರಿಕಕ್ಕೆ ಬಂದಿದ್ದಾರೆ ಸೈಕಲ್ ಸವಾರಿ ಮೂಲಕ. ಅವರ ಪ್ರಯಾಣ ಹೇಗಿತ್ತು, ಅವರ ಅನುಭವ ಹೇಗಿತ್ತು ಅದೆಲ್ಲನೂ ತಿಳ್ಕೊಳ್ಳೋಣ. ಇವ್ರು ಯಾರು ಗೊತ್ತಾ? ಇವರು ನಮ್ಮ ಭಾರತದವರು, ನಮ್ಮ ಕರ್ನಾಟಕದ ಉಡುಪಿಯವರಾದಂಥ ಸತೀಶ್ ರಾವ್ ಅವರು. ಇವರು ಸೈಕ್ಲಿಂಗ್ ಮಾಡ್ಕೊಂಡು ಇಲ್ಲಿ ಬಂದು ತುಂಬ ಯಶಸ್ವಿಯಾದಂತಹ ಒಂದು ಹೋಟೆಲ್ ಉಡುಪಿ ಕೆಫೆ ನಡೆಸ್ತಾ ಇದ್ದಾರೆ. ಇದು ನಮ್ಮ ಇಂಡಿಯನ್ ಕಮ್ಯುನಿಟಿ, ಭಾರತೀಯ ಕಮ್ಯುನಿಟಿ ಏನಿದೆ ಅದರಲ್ಲಿ ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಅಷ್ಟೇ ಅಲ್ಲದೆ ಇಲ್ಲಿನ ಏರ್ಲೈನ್ಸ್ಗೂ ಕೂಡ ಅವರು ಊಟವನ್ನು ಕೇಟ್ರಿಂಗ್ ಮಾಡ್ತಾರೆ. ಮದುವೆ ಸಮಾರಂಭಗಳು ಎಲ್ಲದೂ ಕೂಡ ತುಂಬ ಯಶಸ್ವಿ ಆದಂತಹ ಹೋಟೆಲ್ ಅದು. ಅದರ ಮಾಲೀಕರು ಕೂಡ ಇವರಾಗಿದ್ದಾರೆ. ಎಷ್ಟು ಒಂದು ಉತ್ಸಾಹ ಬರುತ್ತಲ್ಲ ಇವ್ರನ್ನ ಇವಾಗ ಭೇಟಿ ಮಾಡೋಣ ಅಂತ. ಬನ್ನಿ ಅವ್ರನ್ನ ನೀವೇ ಭೇಟಿ ಮಾಡಿ ನಾವು ಮಾತಾಡೋಣ. ನಮ್ಮ ಸತೀಶ್ ರಾವ್ ಅವರ ಮನೆಗೆ ಬಂದಿದ್ದೀನಿ, ಅವ್ರ ಜೊತೆ ಇವಾಗ ಮಾತಾಡೋಣ. ನಮಸ್ಕಾರ ಯಮುನಾ ಅವರು, ಬನ್ನಿ ಬನ್ನಿ. ನಮಸ್ಕಾರ ಸತೀಶ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ಬನ್ನಿ ಬನ್ನಿ. ಸಂತೋಷ, ತುಂಬಾ ಸಂತೋಷ ಆಯ್ತು ನಿಮ್ಮನ್ನು ಭೇಟಿ ಮಾಡಿ. ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಇವತ್ತು. ಬನ್ನಿ, ಖಂಡಿತ ಬನ್ನಿ ಬನ್ನಿ ಬನ್ನಿ. ಸತೀಶ್ ಅವರೇ, ನಿಮ್ಮ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ನಮಗೆ ಟೈಮ್ ಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ತುಂಬಾ ಥ್ಯಾಂಕ್ಸ್. ನಿಮ್ಗೆ ಭಾಳ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ನೀವು ಬಿಸಿ ಸ್ಕೆಡ್ಯೂಲ್ ಇಲ್ಲಿ ಬಂದಿದ್ದೀರಿ. ನಮಗೆ ನಿಮ್ಮ ಒಂದು ಕಥೆ ಏನಿದೆಯಲ್ಲ, ನಿಮ್ದು ಒಂದು ಪ್ರಯಾಣ ಏನಿದೆಯಲ್ಲ, ಅದು ನಮಗೆ ತುಂಬ ಒಂದು ಸ್ಫೂರ್ತಿ ಕೊಡುತ್ತೆ. ಯಾಕಂದರೆ ಎಲ್ಲರೂ ಮಾಡುವಂಥ ಕೆಲಸ ಅಲ್ಲ ಇದು. ನನಗೆ ಯಾವಾಗಲೂ ಅನಿಸಿದೆ ಏನು ಗೊತ್ತಾ, ನಿಮ್ಮ ಕಥೆ ಗೊತ್ತಾದಾಗ ಹೊರಡುವಾಗ ನಿಮಗೆ ಭಾರತದಿಂದ ಇವಾಗ ಪ್ರಪಂಚನೆಲ್ಲ ನಾನು ಸೈಕಲಲ್ಲೇ ಸುತ್ಕೊಂಡು ಅಮೆರಿಕಾಗೆ ಹೋಗ್ತೀನಿ ಅಂತ ಹೊರಡುವಾಗ ನಿಮ್ಮ ಮನಸ್ಥಿತಿ ಹೇಗಿತ್ತು? ನಿಮ್ಗೆ ಆ ಒಂದು ಕರೇಜ್ ಎಲ್ಲಿಂದ ಬಂತು ಅನ್ನೋದು ನನಗೆ ಅರ್ಥ ಆಗಿಲ್ಲ. ಆ್ಯಕ್ಚುಲಿ ನಾನು ಅಮೇರಿಕಾ ಬರಬೇಕಂತ ಹೊರಟವನಲ್ಲ, ಅಮೇರಿಕಾ ಏನಂತ ಗೊತ್ತೇ ಹೊರಟಿದ್ದಾಗ ನಾವು ಮೊದಲು ಸೈಕಲ್ ಲೋಕಲ್ ಆಗಿ ಸೈಕಲ್ ರೇಸ್ ಎಲ್ಲ ಮಾಡ್ತೀವಿ ಬ್ಯಾಂಗ್ಳೂರ್ನಲ್ಲೆಲ್ಲ. ಬ್ಯಾಂಗ್ಳೂರು, ಕನಕಪುರ, ಮೈಸೂರಿನಲ್ಲೇ ಆಗಲಿ ದಸರಾ ರೇಸ್ ಎಲ್ಲ ಮಾಡ್ತಾಯಿದ್ವಿ. ಮಾಡಿ ಕೊನೆಯಲ್ಲಿ 1982 ಏಷ್ಯಾಗೆ ಕ್ವಾಲಿಫೈ ಆಗಿದೆ ಬ್ಯಾಂಗ್ಳೂರ್ನಲ್ಲಿ. 79ನಲ್ಲೇ ಪ್ರಾಕ್ಟೀಸ್ ಮಾಡ್ತಾರೆ ಪಂಜಾಬಲ್ಲೆಲ್ಲ. ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಾನು ಸೈಕಲ್ ಆಕ್ಸಿಡೆಂಟ್ ಆಗಿ ಕೆಳಗಡೆ ಬಿದ್ದು ನನಗೆ 82 ಏಷ್ಯಾಗೆ ಡಿಸ್ಕ್ವಾಲಿಫೈ. ಸೊ ಅದು ಭಾಳ ಮನಸ್ಸಿಗೆ ಒಂದು ಬೇಜಾರು. ಏನು ಮಾಡೋದು, ಒಂದು ಲೈಫಲ್ಲಿ ಒಂದು ಅಚೀವ್ ಮಾಡೋಬೇಕಾಗಿರೋದು ಒಂದು ಆಕ್ಸಿಡೆಂಟ್ ಆಗಿ ಹೋಗಿದ್ದು ಭಾಳ ಬೇಜಾರಾಗುತ್ತೆ. ಏನು ಮಾಡೋದು ಅಂತ ಬ್ಯಾಂಗ್ಳೂರಿಗೆ ಬಂದೆ. ಎಲ್ಲ ಮನೇಲಿ ಸ್ವಲ್ಪ ಡಿಸಪಾಯಿಂಟ್ ಆಗಿದ್ರು. ನಮಗೊಂದು ಮುಖ ತೋರ್ಸೋಕೆ ಆಗ್ತಾ ಇರಲಿಲ್ಲ. ಏನಾದ್ರು ಅಚೀವ್ ಮಾಡಬೇಕು, ಇನ್ನೇನು ಮಾಡೋದು ಕೂತ್ಕೊಂಡು ಸೈಕಲಲ್ಲಿ ಊರು ಸುತ್ತಬೇಕು ಅಂತ ಆಸೆ ಇಟ್ಕೊಂಡು ಫಸ್ಟ್ ಇಂಡಿಯಾ ಟೂರ್ ಮಾಡಿದೆ ಸೈಕಲಲ್ಲಿ. ಇಂಡಿಯಾ ಅಂದರೆ ಬೆಂಗಳೂರಿಂದ ಮೈಸೂರು, ಆ ಕಡೆಯಿಂದ ಊಟಿ, ತಮಿಳ್ನಾಡು, ಆಂಧ್ರ, ಪಂಜಾಬ್ ಎಲ್ಲ ಸುತ್ತಾಡಿ ಬೆಂಗಳೂರು ಬಂದೆ. ಅವಾಗ ನಾನು ಇನ್ನೊಬ್ಬರು ಫ್ರೆಂಡ್ ಇದ್ರು, ಮೋಹನ್ ಅಂತೇಳಿ. ನಾವಿಬ್ಬರು ಯೋಚನೆ ಮಾಡ್ತಾರೆ, ವರ್ಲ್ಡ್ ಟೂರ್ ಮಾಡಬೇಕು, ಇಂಡಿಯಾ ಮಾಡಿದ್ವಲ್ಲ, ಈ ವರ್ಲ್ಡ್ ಟೂರ್ ಮಾಡಿ ಇನ್ನು ಚೆನ್ನಾಗಿರುತ್ತೆ ಅಂತ. ವರ್ಲ್ಡ್ ಟೂರ್ ಅಂದರೆ ನಮ್ಮ ಪಾಸ್ಪೋರ್ಟ್ ಎಲ್ಲಿದೆ, ಏನು ಮಾಡಬೇಕು ಅದನ್ನು ಗೊತ್ತಿರಲಿಲ್ಲ. ಕರೆಕ್ಟು. ಸೊ ಹೇಗೋ ಮಾಡಿ ಯಾರ್ಯಾರ ಹತ್ರ ಹೆಲ್ಪ್ಗಳು ತಗೊಂಡು ಪಾಸ್ಪೋರ್ಟ್ ಎಲ್ಲ ಮಾಡಿಸ್ಕೊಂಡು ಡಿಪ್ಲೊಮ್ಯಾಟ್ ಎಲ್ಲ ಡಿಪ್ಲೊಮ್ಯಾಟ್ ಪಾಸ್ಪೋರ್ಟ್ ಬಂತು ನಮಗೆ. ಇಂದಿರಾ ಗಾಂಧಿ ಅವ್ರ ಹತ್ರ ಎಲ್ಲ ಮಾತಾಡಿ ಸ್ಪೋರ್ಟ್ ಅಥಾರಿಟಿ ಕರ್ನಾಟಕದಿಂದ ಹೆಲ್ಪ್ ಮಾಡಿ. ಇದು 78ಅಲ್ಲಿ 79 ಯಾವುದು 79. ಆಗ ಸ್ಪೋರ್ಟ್ ಅಥಾರಿಟಿ ಎಲ್ಲ ಹೆಲ್ಪ್ ಮಾಡಿ ನನಗೆ ಜೀವರಾಜ್ ಆಳ್ವ ಅವರು ಸ್ಪೋರ್ಟ್ಸ್ ಮಿನಿಸ್ಟರ್ ಆಗಿದ್ದರು. ಆಮೇಲೆ ಗುಂಡೂರಾವ್ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಅವರೆಲ್ಲ ಭಾಳ ಹೆಲ್ಪ್ ಮಾಡಿದ್ರು. ಆಮೇಲೆ ಅಶೋಕ್ ರಾವ್ ನಮ್ಮ ಇನ್ಸ್ಪೆಕ್ಟರ್, ಅವರು ತುಂಬ ಹೆಲ್ಪ್ ಮಾಡಿದ್ರು ನಮ್ಮ ಸೈಕ್ಲಿಂಗಿಗೆ ಬ್ಯಾಂಗ್ಳೂರಿಂದ. ಸೊ ಹಾಗಾಗಿ ನಾವು ಬ್ಯಾಂಗ್ಳೂರಿಂದ ಹೊರಟು ಡೆಲ್ಲಿಗೆ ಬಂದು ಡೆಲ್ಲಿಯಿಂದ ಫ್ಲಾಗ್ ಆಫ್ ಮಾಡಿದ್ವಿ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ. ಡೆಲ್ಲಿ ಎಲ್ಲ ಟ್ರೈನಲ್ಲಿ ಹೋಗಿದ್ವಿ ನಾವು ಬ್ಯಾಂಗ್ಳೂರಿಂದ. ಅಲ್ಲಿಂದ ಶುರು ಮಾಡಿ ನಾವು ಬಾಂಬೆಗೆ ಬಂದ್ವಿ. ಬಾಂಬೆಗೆ ಬಂದು ನಾವು ಫಸ್ಟು ಅಲ್ಲಿಂದ ಏರ್ ಇಂಡಿಯಾ ಸ್ಪಾನ್ಸರ್ ಮಾಡಿದ್ವಿ ನಮಗೆ. ಇರಾನ್ ಟೆಹರಾನ್ ಹೋಗಿ ನಾವು ಅವಾಗ ಪಾಕಿಸ್ತಾನ ಪ್ರಾಬ್ಲಮ್ ಇರೋದ್ರಿಂದ ಫ್ಲೈ ಮಾಡೋಕ್ಕಾಗಲ್ಲ ಅಂತ ಇರಾನಿಂದ ಸ್ಟಾರ್ಟ್ ಮಾಡೋಂತ ಹೋದ್ವಿ. ಆವಾಗಲೇ ಅಲ್ಲಿ ಇರಾನ್ ವಾರ್ ಸ್ಟಾರ್ಟ್ ಆಗಿತ್ತು. ಲ್ಯಾಂಡಿಂಗ್ ಆಗೋ ದಿವಸನೇ ಸೇಮ್ ಫ್ಲೈಟಲ್ಲಿ ನಾವು ರಿಟರ್ನ್ ಬೆಂಗಳೂರಿಂದ ಬಾಂಬೆಗೆ ಬಂದ್ಬಿಟ್ವಿ. ಬಾಂಬೆಗೆ ಬರ್ಬೇಕಾದ್ರೆ ಬರುವ ಮೊದಲೇ ನಮ್ಮ ಅಪ್ಪ ಹೇಳಿದ್ರು ಎಲ್ಲರಿಗೂ, ನನ್ನ ಮಗ ಎಲ್ಲವರೆಗೆ ಹೋಗ್ತಾನೆ, ಬಾಂಬೆವರೆಗೆ ಹೋಗಿ ಬರ್ತಾನೆ ರಿಟರ್ನ್, ಎಲ್ಲಿ ಇವನೇ ಅಲ್ಲಿ ವರ್ಲ್ಡ್ ಟೂರ್ ಮಾಡ್ತಾನೆ ಆಗಿದೆ ಅಂತ.
ಸೊ ಅದೊಂದು ಮನಸ್ಸಲ್ಲಿ ಇತ್ತು, ಏನಾದ್ರು ಮಾಡಿ ತೋರಿಸ್ಬೇಕಂತ. ಬಾಂಬೆನಲ್ಲಿ ಒಂದು 2-3 ತಿಂಗಳು ಕೂತ್ವಿ, ಹೇಗೆ ಹೋಗೋದು, ಏನು ಮಾಡೋದು, ಹಣ ಬೇರೆ ಇರಲಿಲ್ಲ. ನಮ್ಮ ಹತ್ರ $5,000 ಇದು $500 ಇತ್ತು ಆಗ. ಥಾಮಸ್ ಕುಕ್ ಟ್ರಾವೆಲರ್ ಚೆಕ್ಸ್ ಅವಾಗ ಎಷ್ಟು $1 $9 ಇತ್ತು. ಅವಾಗ ಬ್ಯಾಂಗ್ಳೂರ್ನೆಲ್ಲ ಹಣ ಕಲೆಕ್ಟ್ ಮಾಡಿ ಕೊಟ್ಟಿರೋ ಹಣದಲ್ಲಿ ಟ್ರಾವೆಲರ್ ಚೆಕ್ 500 ಹಾಗೆ ಇಟ್ಕೊಂಡಿದ್ವಿ. ಅದನ್ನ ಇನ್ನು ಹೊರಟೂರು ಬೇಕಾಗುತ್ತಲ್ಲ, ಯಾರು ವೀಸಾ ತಗೊಳಕೋದ್ರೆ ನಿಮ್ಗೆ ಬ್ಯಾಲೆನ್ಸ್ ಕೇಳ್ತಾರೆ, ಎಷ್ಟಿದೆ, $500 ಮಿನಿಮಮ್ ಬೇಕಾಗಿತ್ತು ಆ ಟೈಮಲ್ಲಿ ವೀಸಾ ತಗೊಳಕ್ಕೆ. ಸೊ ಬಾಂಬೆನಲ್ಲೇ ಕೂತ್ಕೊಂಡು ತುಂಬಾ ವೀಸಾಗಳು ತಗೊಂಡ್ವಿ, ದುಬೈಗೆ, ಆಮೇಲೆ ಸೌದಿಗೆ, ಜೋರ್ಡನ್ಗೆ, ಅಲ್ಲಿ ಇಲ್ಲಿ ಎಲ್ಲ ಅಂದ್ಬಿಟ್ಟು. ಕೊನೆಗೆ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಒಂದು ಶಿಪ್ ಹೋಗ್ತಾ ಇತ್ತು ಅಲಹಾಬಾದ್ ಜೋರ್ಡನ್ಗೆ. ಸೊ ಆ ಶಿಪ್ಪಲ್ಲಿ ನಾವು ಹೊರಟ್ವಿ. ಅದು 3 ತಿಂಗಳು ಬಾಂಬೆನಲ್ಲಿ ಕೂತ ಮೇಲೆ ಯಾರಿಗೂ ಹೇಳಿದೆ, ಮನೇಲಿ ಯಾರಿಗೂ ಗೊತ್ತಿಲ್ಲ. ಮನೆಯಲ್ಲೆಲ್ಲ ತಿಳ್ಕೊಂಡ್ರೆ ಎಲ್ಲೋಗಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಯಾರಿಗೂ ಗೊತ್ತಿಲ್ಲ. 3 ತಿಂಗಳು ಬಾಂಬೆನಲ್ಲೇ ಇದ್ವಿ. ಬಾಂಬೆನಲ್ಲಿ ಎಲ್ಲಾ ಕಡೆ ಏರ್ ಇಂಡಿಯಾ ಸುತ್ತಾಡಿ, ಆಮೇಲೆ ಶಿಪ್ಪಿಂಗ್ ಕಾರ್ಪೊರೇಷನ್ ಅವ್ರ ಹತ್ರ ಹೋಗಿ, ಆಗ ಮಿಸ್ಟರ್ ಗಾಂಧಿ ಅಂದ್ಬಿಟ್ಟು ಒಬ್ರು ಶಿಪ್ಪಿಂಗ್ ಕಾರ್ಪೊರೇಷನ್ ಡೈರೆಕ್ಟರ್ ಆಗಿದ್ರು, ಮತ್ತೆ ಅಶೋಕ್ ರಾವ್ ಅಂತೇಳಿ ಎಲ್ಲ ಹೆಲ್ಪ್ ಮಾಡಿ ನಮ್ಗೆ ಫಸ್ಟ್ ಶಿಪ್ಪಲ್ಲಿ ಹಾಕಿದ್ರು. ಸೊ ಅವಾಗ ಅದು ಒನ್ ಆಫ್ ದ ಬಿಗ್ಗೆಸ್ಟ್, ಕಾಂಚನಜುಂಗ ಅಂದ್ಬಿಟ್ಟು ಒನ್ ಆಫ್ ದ ಬಿಗ್ಗೆಸ್ಟ್ ಟ್ಯಾಂಕರ್. ಸೊ ಅದರಲ್ಲಿ ನಾವು ಅಲಹಾಬಾದ್ ಹೋದ್ವಿ. ದೇ ಕುಡ್ ನಾಟ್ ಡಾಕ್ ಇನ್ ದ ಸ್ಟ್ರೀಮ್. ವೈಲ್ ಶಿಪ್ ಮೂವ್ ಆಗ್ಬೇಕಾದ್ರೆ ನಮಗೆ ಬಾಸ್ಕೆಟಲ್ ಆಗಿ ಕೆಳಗಡೆ ಬಿಟ್ಟರು. ಜೋರ್ಡನಿಂದ ಇವರು ಎಮಿಗ್ರೇಷನ್ ಅವ್ರು ಬಂದು ಪಿಕಪ್ ಮಾಡಿ ಅವ್ರ ಬೋಟಿಂದ ಜೋರ್ಡನ್ ಹೋಗಿ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ವಿ ಸೈಕ್ಲಿಂಗ್. ಆಮೇಲೆ ಅಲ್ಲಿಂದ ನಾವು ಈಜಿಪ್ಟ್ಗೆ ಕ್ರಾಸ್ ಮಾಡಿದೆ, ಯಾಕಂದ್ರೆ ಅವಾಗ ಇಸ್ರೇಲ್ಗೆ ಇಂಡಿಯನ್ ಪಾಸ್ಪೋರ್ಟಲ್ಲಿ ಸ್ಟ್ಯಾಂಪ್ ಇತ್ತು, ಏನದು ರೊಡೇಷಿಯಾ ಮತ್ತೆ ಪ್ಯಾಲೆಸ್ಟೈನ್ ಹೋಗಂಗಿಲ್ಲ ಅಂತೇಳಿ ಪಾಸ್ಪೋರ್ಟಲ್ಲೇ ಸ್ಟ್ಯಾಂಪ್ ಇತ್ತು. ಹಾಗಾಗಿ ಅಲ್ಲಿ ಹೋಗೋಕ್ಕಾಗಿಲ್ಲ. ಸೊ ಅದೆಲ್ಲ ನೀವು ಹೇಗೆ ನ್ಯಾವಿಗೇಟ್ ಮಾಡ್ತಾ ಇದ್ರಿ ಅವಾಗ? ಇಷ್ಟೆಲ್ಲ ಟೆಕ್ನಾಲಜಿ ಇರಲಿಲ್ಲ. ಆವಾಗ ನಮ್ಮ ಹತ್ರ ಏನು GPS ಮ್ಯಾಪು ಗಿಪ್ಪು ಏನಿರಲಿಲ್ಲ. ಹೌದು, ಬರೀ ಸೈನ್ ನೋಡ್ಕೊಂಡು ಹೋಗೋದು. ಇಲ್ಲಿಂದ ನಾವು ಕೈರೋ ಹೋಗ್ಬೇಕಂದ್ರೆ ಕೈರೋ ಸೈನ್ ನೋಡ್ಕೊಂಡೇ ಹೋಗೋದು. ಕೈರೋ ಎಲ್ಲಿ ಲೆಫ್ಟ್ ಟರ್ನ್ ನೋಡ್ರೆ ಕೈರೋ ಲೆಫ್ಟ್ ಟರ್ನ್ ಹೋಗೋದು. ಆ ರೀತಿ ಮ್ಯಾಪ್ ಒಂದಿತ್ತು, ಅಂದ್ರೆ ವರ್ಲ್ಡ್ ಮ್ಯಾಪ್ ಇತ್ತು. ಅಲ್ಲೇ ಚೆಕ್ ಮಾಡ್ತೀವಿ, ಇವತ್ತು ಇಲ್ಲಿಂದ ಇಲ್ಲಿ ಹೋಗ್ಬೇಕು, ಇಲ್ಲಿಂದ ಇಲ್ಲಿ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ನಾವು. ತುಂಬಾ ಕಷ್ಟ ಅಲ್ಲ? ನೀವು ಅಲ್ಲೇ ತುಂಬಾ ಚಾಲೆಂಜಸ್ ಎದುರಿಸಿರ್ಬೇಕಲ್ಲ ನೀವು? ಬಹಳ ಚಾಲೆಂಜಸ್ ಎದುರು ಮಾಡಿದ್ವಿ. ಬಟ್ ಈಗ ಊಟ ತಿಂಡಿಗೆಲ್ಲ ತುಂಬಾ ಕಷ್ಟ ಆದಾಗ ಅವಾಗ ಏನ್ ಮಾಡ್ತಾ ಇದ್ರಿ? ಊಟ ತಿಂಡಿ ನಮ್ಗೆ ಏನು ತೊಂದರೆ ಬರಲಿಲ್ಲ. ರೋಡಲ್ಲಿ ಎಲ್ಲಾದ್ರೂ ಜನರುಗಳು ಇಂಡಿಯನ್ಸ್ ಅಂದ ತಕ್ಷಣ ಓಪನ್ ದೇರ್ ಆರ್ಮ್, ದೇ ಇನ್ವೈಟೆಡ್ ಇನ್ ಟು ದೇರ್ ಹೌಸ್, ಬಂದು ಕೂರ್ಸಿ ಊಟ ಎಲ್ಲ ಕೊಡ್ತಾ ಇದ್ರು ನಮ್ಗೆ. ರೆಸ್ಟೋರೆಂಟ್ ಹೋದ್ರೆ ಹಣ ತಗೊಳ್ತಾ ಇಲ್ಲ ಕೆಲವು. ಆಫ್ರಿಕಾದಲ್ಲಿ ಆಗ್ಲಿ, ಯುರೋಪ್ ಅಲ್ಲಾಗ್ಲಿ ಮನೆ ಮನೆಗೆ ಕರ್ಬಿಟ್ಟು ಊಟ ಹಾಕ್ಸ್ತಾ ಇದ್ರು. ಅದೊಂದು ನಮ್ಗೊಂದು ತೊಂದರೆ ಯಾವ್ದಿಲ್ಲ. ನಾವು ಡೆಸರ್ಟೆಡ್ ಏರಿಯಾದಲ್ಲಿ ನೀವು ರೈಡ್ ಮಾಡ್ಕೊಂಡು ಹೋಗ್ತಾ ಇದ್ರಿ, ಅವಾಗ ಹಸಿವಾದ್ರೆ ನೀರು ಬಾಯಾರಿಕೆ? ನಾವು ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಹತ್ರ ಸ್ಟವ್ ಇತ್ತು, ಕ್ಯಾಂಪಿಂಗ್ ಟೆಂಟ್ ಇತ್ತು, ಸೈಕಲ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಹತ್ರ ಒಂದು ಟೆಂಟು, ಆಮೇಲೆ ಕುಕಿಂಗ್ ಇಕ್ವಿಪ್ಮೆಂಟ್ ಇತ್ತು, ಅದು ಪೋರ್ಟಬಲ್ ಗ್ಯಾಸ್ ಅಲ್ಲಿ ಮಾಡೋದು ಅದೊಂದಿತ್ತು. ಆ ಟೈಮಲ್ಲಿ ಎಲ್ಲ ಸಿಗ್ತಾ ಇತ್ತು. ಅದೆಲ್ಲ ನೀರು ಬಾಟ್ಲ್ ಎಲ್ಲ ತಗೊಂಡು ಹೋಗ್ತಾ ಇದ್ವಿ. ಆಮೇಲೆ ಟ್ಯಾಬ್ಲೆಟ್ ತಗೊಂಡು, ಸಾಲ್ಟ್ ಟ್ಯಾಬ್ಲೆಟ್, ದಟ್ ಇಸ್ ಗುಡ್ ಫಾರ್ ದ ವಾಟರ್. ಆ ಟೈಮ್ ಡೆಸರ್ಟ್ ಅಲ್ಲಿ ಅರಿವಿರ್ಲಿಲ್ಲ. ಇದನ್ನ ನಾವು ದಾರಿ ಮೇಲೆ ಹೋಗ್ತಾ ಎಲ್ಲರ ಹತ್ರ ಮಾತಾಡ್ಕೊಂಡು ಕಲ್ತಿರೋದು. ನೀವು ಏನು ಪ್ರಿಪರೇಷನ್ ಇಲ್ಲದೆ, ಅಂದ್ರೆ ನೀವು ಹೊರಡಕ್ ಮುಂಚೆ ಇಷ್ಟೆಲ್ಲ ಆಗ್ಬೋದು, ಇದೆಲ್ಲ ಎದುರಿಸಬೇಕಾಗುತ್ತೆ ಅಂತ ಏನು ತುಂಬಾ ತಯಾರಿ ಮಾಡದೆ ಹೊರಟಿದ್ರು? ಹೌದು, ನಮ್ಗೆ ಹೊರ ದೇಶ ಹೇಗಿದೆ ಅಂತ ಗೊತ್ತಿಲ್ಲ. ನೋಡಿರೋದೇ ಇಂಗ್ಲಿಷ್ ಮೂವಿನಲ್ಲಿ. ಕರೆಕ್ಟ್. ಅದು ಟೆಕ್ಸಸ್, ವೆಸ್ಟ್, ವೈಲ್ಡ್ ವೆಸ್ಟ್, ಈ 9 ಕಮ್ಯಾಂಡ್ಮೆಂಟ್, 10 ಕಮ್ಯಾಂಡ್ಮೆಂಟ್ ಮೂವಿ ಎಲ್ಲ ನೋಡಿ ಅದ್ರಲ್ಲೇ ನಾವು ನೋಡಿರೋದು ಅಮೆರಿಕ ಮತ್ತೆ ಹೊರದೇಶ. ಬೇಡವಿನ ನಮ್ಗೆ ಯಾವ ರೀತಿ ಇದೆ ಹೊರದೇಶ ಅನ್ನೋದು ನಮ್ಗೆ ಗೊತ್ತೇ ಇರಲಿಲ್ಲ. ಓ ಗಾಡ್, ನಿಮ್ಗೆ ಯಾವಾಗಾದ್ರೂ ಅನ್ಸಿದ್ಯಾ? ಯಾಕಂದ್ರೆ ತುಂಬಾ ಚಾಲೆಂಜಸ್ನ ಅನುಭವಿಸಿದ್ದೀರಾ, ಆಮೇಲೆ ತುಂಬಾ ಮನಸ್ಥಿತಿನೂ ನಿಮ್ದು ಬೇರೆನೇ ಇತ್ತು, ಇದೆಲ್ಲ ಸೇರಿ ಒಂದು ಪುಸ್ತಕ ಏನಾದ್ರು ಬರಿಬೇಕು ಅಂತ ನೀವು ಯೋಚನೆ ಮಾಡಿದ್ದೀರಾ? ತುಂಬಾ ಮನಸ್ಸಲ್ಲಿ ಇತ್ತು ಪುಸ್ತಕ ಬರಿಬೇಕಂತ ಹೇಳಿ. ನಾನು ಎಲ್ಲ ಟ್ರಾವೆಲ್ ಮಾಡೋದು ಹಿಸ್ಟ್ರಿ ಎಲ್ಲ ಯಾವ ದಿನದಲ್ಲಿ ಎಲ್ಲೆಲ್ಲಿ ಹೋಗಿದ್ವಿ ಎಲ್ಲ ಬರೆದಿಟ್ಟಿದ್ವಿ ಪುಸ್ತಕದಲ್ಲಿ. ಅದು ಫಸ್ಟ್ ನಾನು ನ್ಯೂಯಾರ್ಕ್ ಬಂದು ಇಳಿದಾಗ ನಮ್ಮ ಸೈಕಲ್ ಕದ್ದಾಗ ನಮ್ಮ ಬ್ಯಾಗಿಗೆ ಅದ್ರ ಜೊತೆಗೆ ಹೋಯ್ತು ಎಲ್ಲ. ಸೊ ಆಲ್ ದ ಬುಕ್ಸ್ ಎವ್ರಿಥಿಂಗ್ ಇಸ್ ಗಾನ್. ಆಮೇಲೆ ನಾವು ಅಂತ ಏನು ಅಚೀವ್ಮೆಂಟ್ ಮಾಡಿಲ್ಲ ಪುಸ್ತಕ ಬರಿಬೇಕು ಅನ್ನೋ. ತುಂಬಾ ಜನ ಅಪ್ರೋಚ್ ಮಾಡಿದ್ರು ಪುಸ್ತಕ ಬರೆಯಕ್ಕೆ, ನಾನು ಸೀರಿಯಸ್ ಆಗಿ ತಗೊಂಡಿಲ್ಲ ಇದುವರೆಗೆ. ಇಲ್ಲ, ನೀವು ತಗೊಳ್ಬೇಕು. ಯಾಕೆ ಅಂತಂದ್ರೆ ನಿಮ್ಮ ಒಂದು ಅನುಭವ ಏನಿದೆ ಅಲ್ಲ, ಅದು ತುಂಬ ಯಂಗ್ಸ್ಟರ್ಸ್ಗೆ ಒಂದು ಮಾದರಿ ಆಗಿರುತ್ತೆ. ಯಾಕಂದರೆ ನಿಮಗಿದ್ದಂಥ ಒಂದು ಮನಸ್ಥಿತಿ ಈಗಿನವ್ರಿಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಗೊತ್ತಿರೋ ಜಾಗಕ್ಕೆ ಎಲ್ಲ ಆರಾಮಾಗಿ ತಯಾರಿ ಮಾಡ್ಕೊಂಡು ಹೋಗುವಾಗಲೇ ಭಯ ಆಗುತ್ತೆ. ಇನ್ನು ನಿಮ್ಮ ಥರ ಗೊತ್ತು ಗುರಿ ಇಲ್ಲದೆ, ಪ್ಲ್ಯಾನಿಂಗ್ ಇಲ್ಲದೆ, ಏನೂ ಇಲ್ಲದೆ ಸೈಕಲ್ ತೊಗೊಂಡು ನಾನು ವರ್ಲ್ಡ್ ಟೂರ್ ಮಾಡ್ತೀನಿ ಅಂತ ಹೋಗಿರೋದು ಇದೆಯಲ್ಲ, ಅದಕ್ಕೆ ತುಂಬ ಧೈರ್ಯ ಬೇಕು. ನೀವು ಪುಸ್ತಕ ಬರೀಲೇಬೇಕು ನಿಜವಾಗ್ಲೂ. ನಾವು ಯೋಚನೆ ಮಾಡ್ತೀವಿ ಅದ್ರ ಬಗ್ಗೆ. ಬಟ್ ಎಕ್ಸ್ಪೀರಿಯನ್ಸ್ ಬಂದಿರೋದು ಸೈಕ್ಲಿಂಗಿಂದ ಹೇಳ್ತಾರಲ್ಲ, ಯು ಕ್ಯಾನ್ ಬೈ ಹ್ಯಾಪಿನೆಸ್ ವಿತ್ ಮನಿ, ಏನು ಹೇಳ್ತಾರಲ್ಲ, ಏನು ಹೇಳ್ತಾರೆ ಅದಕ್ಕೆ,
You can't buy happiness with money. Money ಅಂತ ಹೇಳ್ತಾರೆ. So that's how I got happiness without paying anything. ಅಲ್ವಾ? Yeah. ಹೌದು. ಸೊ ನೀವು ಯುರೋಪ್ ಎಲ್ಲ ಸೈಕಲ್ ಅಲ್ಲೇ ಮಾಡಿದ್ರಿ ಹಾಗಾದ್ರೆ? ಯುರೋಪ್ ಅಲ್ಲಿ ಎಲ್ಲಾ ದೇಶನೂ ಸೈಕಲ್ ಅಲ್ಲಿ ಮಾಡಿದೀವಿ. ನಾವು ಸ್ಟಾರ್ಟಿಂಗ್ ಯುರೋಪ್ ನಲ್ಲಿ ನಾವು ಈಜಿಪ್ಟ್ ಇಂದ ಶಿಪ್ ತಗೊಂಡು ಗ್ರೀಸ್ ಬಂದ್ವಿ. ಗ್ರೀಸ್ ಬರೋ ಮೊದಲು 2 ಐಲ್ಯಾಂಡ್ ಅಲ್ಲಿ ಇದ್ವಿ, ಕ್ರಿಟಾ ಮತ್ತೆ ರೋಡ್ ಐಲ್ಯಾಂಡ್ ಅಂತ ಹೇಳಿ. ಅಲ್ಲೂ ಒಂದು 10 ದಿವಸ ಇದ್ವಿ ಐಲ್ಯಾಂಡ್ ಒಳಗೇನೆ. ಆಮೇಲೆ ಅಲ್ಲಿಂದ ಇನ್ನೊಂದ್ಸಲ ಶಿಪ್ ತಗೊಂಡು ನಾವು ಗ್ರೀಸ್ ಬಂದು ಪೆರಿಯೋಸ್ ನಲ್ಲಿ ಇದ್ವಿ. ಅಲ್ಲಿಂದ ಏಥೆನ್ಸ್, ತೆಸಲೋನಿಕಿ, ಲೀಮಾ, ಕಲಂಬಾಕ ಎಲ್ಲ ಸುತ್ತಕೊಂಡು ಗ್ರೀಸಲ್ಲೇ ಒಂದು 15 ದಿವಸ 1 ತಿಂಗಳು ಏನೋ ಇದ್ವಿ. ಆಮೇಲೆ ಅಲ್ಲಿಂದ ನಾವು ಯುಗೋಸ್ಲಾವಿಯಾ ಕ್ರಾಸ್ ಮಾಡಿದ್ವಿ. ಯುಗೋಸ್ಲಾವಿಯಾ ಇಷ್ಟೆಲ್ಲ ಮಾಡಕ್ಕೆ ಎಷ್ಟು ದಿನ ತಗೊಂಡ್ರಿ? ಯುರೋಪ್ ಇಟ್ಸ್ ಸ್ವಲ್ಪ ನಮ್ಗೆ ಹೆಚ್ಚು ಕಮ್ಮಿ ಅಂದ್ರೆ ಆಲ್ಮೋಸ್ಟ್ ಇಯರ್, 1 ವರ್ಷದ ಮೇಲೆ ಆಗಿದೆ ಯುರೋಪ್. ಯಾಕಂದ್ರೆ ಆವಾಗ ರಷ್ಯಾ ಇತ್ತಲ್ಲ, ಸೊ ಆವಾಗ ಡಿವೈಡ್ ಆಗಿರ್ಲಿಲ್ಲ. ಸೊ ಯುಗೋಸ್ಲಾವಿಯಾ ಈಗ ಡಿವೈಡ್ ಆಗಿದೆ. ಆಗ ಯುಗೋಸ್ಲಾವಿಯಾ ಒಂದು ಸ್ಟೇಟ್ ಕಂಟ್ರಿ ಆಗಿತ್ತು. ಸೊ ಗ್ರೀಸ್ ಇಂದ ನಾವು ಯುಗೋಸ್ಲಾವಿಯಾ, ಅಲ್ಲಿಂದ ಬುಲ್ಗೇರಿಯಾ, ಹಂಗೇರಿ, ಚೆಕೋಸ್ಲಾವಕಿಯಾ, ಆಮೇಲೆ USSR ರಷ್ಯಾ ಮಾಸ್ಕೋ ಹೋದ್ವಿ, ಲೆನಿನ್ಗ್ರಾಡು, ಆಮೇಲೆ ಸುತ್ತಾಡ್ಕೊಂಡು ಆಮೇಲೆ ನಾವು ಆ ಕಡೆಯಿಂದ ಜರ್ಮನಿಗೆ ಬಂದ್ವಿ. ಅವಾಗ ವೆಸ್ಟ್ ಜರ್ಮನಿ, ಈಸ್ಟ್ ಜರ್ಮನಿ ಇತ್ತು. ಸೊ ಆ ಕಡೆಯಿಂದ ನಾವು ಜರ್ಮನಿ ಎಂಟು ಮಾಡಿ ಮ್ಯೂನಿಕ್ ಹತ್ರ. ಸೊ ಹಾಗಾಗಿ ನಾವು ಯುರೋಪ್, ಈ ಕಡೆಯಿಂದ ಯುರೋಪ್ ಗ್ರೀಸ್ ಇಂದ ಹೋಗಿ ಕಮ್ಯುನಿಸ್ಟ್ ಬ್ಲಾಕ್ ಟ್ರಾವೆಲ್ ಮಾಡಿ ಆ ಕಡೆಯಿಂದ ಜರ್ಮನಿಯಾಗಿ ಎಂಟ್ರಿ ಮಾಡಿಬಿಟ್ಟು ವಾಪಸ್ ಆಸ್ಟ್ರಿಯಾಗೆ ಬಂದ್ವಿ. ಸೊ ಅಲ್ಲೇ ನಿಮ್ಗೆ ಆಲ್ಮೋಸ್ಟ್ 1 ವರ್ಷ ಆಗಿದೆ. ಅದೆಲ್ಲ ಆದ್ಮೇಲೆ UK ಬಂದು ಆಮೇಲೆ ಅಮೆರಿಕಾ. ಹೌದು, ನಾವು ಯುರೋಪ್ ಎಲ್ಲ ಸುತ್ತಾಡಿ ಜರ್ಮನಿ, ಆಸ್ಟ್ರಿಯಾ, ಆಮೇಲೆ ಇಟಲಿ, ಆಮೇಲೆ ನಮಗೆ ನಾರ್ವೆ, ನೆದರ್ಲ್ಯಾಂಡ್ ಎಲ್ಲ ಸುತ್ತಾಡಿದ್ಮೇಲೆ ನಾವು ನೆದರ್ಲ್ಯಾಂಡಿಂದ ಇನ್ನೊಂದು ಬೋಟ್ ತಗೊಂಡ್ವಿ. ಸೌತ್ ಹ್ಯಾಂಪ್ಟನ್ ಹಲ್ ಅಂದ್ಬಿಟ್ಟು ಲಂಡನ್ ಹತ್ರ, ಆಕ್ಚುಲಿ ಇಂಗ್ಲೆಂಡ್ ಅಲ್ಲಿ, ಅದು ಲಂಡನ್ ಹತ್ರ ಅಲ್ಲ, ಬರ್ಮಿಂಗ್ಹ್ಯಾಮ್ ಹತ್ರ. ಅಲ್ಲಿ ಇಳ್ಬಿಟ್ಟು ನಾವು ಅಲ್ಲಿಂದ ಸ್ಕಾಟ್ಲ್ಯಾಂಡ್ ರೈಡ್ ಮಾಡಿದ್ವಿ ಸೈಕಲ್. ಸೊ ಸ್ಕಾಟ್ಲ್ಯಾಂಡ್ ಹೋಗ್ಬಿಟ್ಟು ಅಲ್ಲಿಂದ ರಿಟರ್ನ್ ನಾವು ಲಂಡನ್ ಬಂದ್ವಿ. ವಯಾ ಬರ್ಮಿಂಗ್ಹ್ಯಾಮ್, ರ್ಯಾಲಿ, ಮ್ಯಾಂಚೆಸ್ಟರ್ ಎಲ್ಲ ಸುತ್ತಾಡ್ಕೊಂಡು ಇಂಗ್ಲೆಂಡ್ ಬಂದ್ವಿ. ಅದೇ ಇಂಗ್ಲೆಂಡ್ ಲಂಡನ್ ಬಂದ್ವಿ. ಲಂಡನ್ ಅಲ್ಲಿ ಬರ್ಬೇಕಾದ್ರೆ ಸ್ನೋ ವಿಂಟರ್ ಟೈಮು. ನಾವು ಲಂಡನ್ ಅಲ್ಲಿ ಒಂದು 3 ತಿಂಗಳಿದ್ವಿ. ಇಂಡಿಯನ್ಸ್ ರಮೇಶ್ ಪಟೇಲ್ ಅಂತ ಅವ್ರ ಮನೆಯಲ್ಲಿ ಇದ್ವಿ, ಉಳ್ಕೊಳಕ್ಕೆಲ್ಲ ಜಾಗ ಕೊಟ್ಟಿದ್ರು. ಹೈ ಕಮಿಷನರ್ ಇಂಡಿಯಾದಲ್ಲಿ ಹೆಲ್ಪ್ ಮಾಡಿದ್ರು. ಆಮೇಲೆ ನಾವು BBC ನಲ್ಲಿ ಅಲ್ಲೆಲ್ಲ ಸ್ವಲ್ಪ ಎಂಟ್ರಿ ಕೊಡ್ಬೇಕಾದ್ರೆ ಅವರು ಸ್ವಲ್ಪ ಹಣ ಕೊಡ್ತಾ ಇದ್ರು. ನ್ಯೂಸ್ ಪೇಪರ್ ಅವರಾಗ್ಲಿ, TV ಅವರಾಗ್ಲಿ, ಆ ಟೈಮ್ ಆವಾಗೆಲ್ಲ ಎಂಟ್ರಿ ಕೊಡೋರು ಸ್ವಲ್ಪ ಹಣ ಕೊಡೋರು. ಸೊ ನಮ್ ಸ್ವಲ್ಪ ಇನ್ಕಮ್ ಅಲ್ಲಿ ಬರ್ತಾ ಇತ್ತು. ಆಮೇಲೆ ವಿಂಟರ್ ಆಗಿದ್ಮೇಲೆ ನಾವು ಅಮೆರಿಕಕ್ಕೆ ಬರೋ ಪ್ಲಾನ್ ಮಾಡಿದ್ವಿ. ಅಮೆರಿಕಕ್ಕೆ ಬರ್ಬೇಕಾದ್ರೆ ನಮ್ಮ ಹತ್ರ ಅಂತ ಹಣನೂ ಇರ್ಲಿಲ್ಲ, ಬಟ್ ನಮ್ಮ ಹತ್ರ $500 ಹೇಗಿತ್ತು ಅಲ್ಲೇ ಇತ್ತು. ನಮ್ದು ಅಮೆರಿಕ ಬರೋ ಪ್ಲಾನ್ ಇರ್ಲಿಲ್ಲ ನಮ್ದು, ಒಟ್ಟು ಸುತ್ತಾಡ್ಬೇಕು ಪ್ರಪಂಚ ಅಂತೇಳಿ. ಆಮೇಲೆ ಅಮೆರಿಕ ಬರೋ ಪ್ಲಾನ್ ಲಂಡನ್ ಅಲ್ಲಿ ಕೂತ್ಕೊಂಡು ಮಾಡಿದ್ವಿ ನಾವು. ಅಲ್ಲಿಂದ ಪೀಪಲ್ ಎಕ್ಸ್ಪ್ರೆಸ್ ಅಂತ ಚೀಪೆಸ್ಟ್ ಫ್ಲೈಟ್ ಇತ್ತು. ಆವಾಗ ಇಂಡಿಯನ್ ಹೈ ಕಮಿಷನರ್ ಸ್ಟಾಫ್ಗಳೆಲ್ಲ ಅವರೇ ಹಣ ಕಲೆಕ್ಟ್ ಮಾಡಿ ನನಗೆ ಟಿಕೆಟ್ ತೆಗೆದುಕೊಟ್ಟು ಸೈಕಲ್ ತೊಗೊಂಡು ನಾವು ನ್ಯೂಯಾರ್ಕ್ ಬಂದು ಲ್ಯಾಂಡ್. ನಿಜವಾದ ಸಾಹಸ ಅಂದ್ರೆ ಇದ್ದೇ ಸತೀಶ್ ಅವರೇ. ನನಗೂ ಗೊತ್ತಿರ್ಲಿಲ್ಲ. ನಾನು ಅಂದ್ಕೊಂಡೆ ನೀವು ನಿಮ್ಮ ಉಡುಪಿ ಬಿಟ್ಟಾಗ ಅವಾಗಲೇ ನೀವು ಡಿಸೈಡ್ ಮಾಡಿರ್ತೀರ ಅದೆಲ್ಲ ನೋಡ್ಕೊಂಡು ಅಮೆರಿಕ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನೀವು ಹೋದಾಗ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಹೋದಾಗೆ ನಾವು ಪ್ಲಾನ್ ಮಾಡಿ, ನಮ್ಗೆ ಗೊತ್ತಿರಲಿಲ್ಲ ನೆಕ್ಸ್ಟ್ ಕಂಟ್ರಿ ಎಲ್ಲಿ ಹೋಗ್ತೀವಿ, ಏನ್ ಮಾಡ್ತೀವಿ. ಆಮೇಲೆ ಮನೆಗೆಲ್ಲ ಲೆಟರ್ ಕಳಿಸ್ತಾ ಇದ್ವಿ ನಾವು. ಆವಾಗ ನಾವು ಹೇಳ್ತಾ ಇದ್ವಿ ಈ ಕಂಟ್ರಿಗೆ ನಾವು ಹೋಗ್ತಾ ಇದೀವಿ ಅಂತ. ಆಗ ಡಿಪ್ಲೊಮ್ಯಾಟಿಕ್ ಬ್ಯಾಗ್ ಅಲ್ಲಿ ಲೆಟರ್ ಹಾಕ್ಬೋದಾಗಿತ್ತು. ನಮ್ಮ ಮನೆಯವರು ಬೆಂಗಳೂರಿಂದ ಲೆಟರ್ ಡೆಲ್ಲಿಗೆ ಕಳ್ಸಿದ್ರೆ, ಆ ಡೆಲ್ಲಿಯಲ್ಲಿ ಡಿಪ್ಲೊಮ್ಯಾಟಿಕ್ ಬ್ಯಾಗ್ ಇದೆ. ಆ ಬ್ಯಾಗ್ ಇಂದ ಆ ಕಾನ್ಸುಲೇಟ್ಗೆ ಲೆಟರ್ಗಳೆಲ್ಲ ಬರೋದು. ಈಗ ನಾವು ಆಸ್ಟ್ರೇಲಿಯಾದಿಂದ ಬಂದು ನಾವು ಸ್ವಿಟ್ಜರ್ಲ್ಯಾಂಡ್ ಹೋಗ್ತಾ ಇದೀವಿ ಅಂದ್ರೆ ನಮ್ಮ ಮನೆಗೆ ಲೆಟರ್ ಬರೀತಾ ಇದ್ವಿ, ಈ ತರ ಆಸ್ಟ್ರೇಲಿಯಾದಲ್ಲಿ ಇದೀವಿ, ಇದು ನಮ್ಮ ಪಿಕ್ಚರು, ಇದು ನಿಮ್ಗೆ ಲೆಟರ್ ಬರೆಯಾಗಿದ್ರೆ ನಮ್ಗೆ ಲೆಟರ್ ಸ್ವಿಟ್ಜರ್ಲ್ಯಾಂಡ್ ಕಾನ್ಸುಲೇಟ್ಗೆ, ಎಂಬಸಿಗೆ ಕಳಿಸಿ ಅಂತ ಹೇಳಿ ಅಲ್ಲಿದ್ದು ಅಡ್ರೆಸ್ ಕೊಟ್ಬಿಡ್ತಿದ್ವಿ. ಸೊ ಎಂಬಸಿ ಅವರಿಗೆ ಗೊತ್ತಿರುತ್ತೆ ನಾವು ಬರ್ತಿದೀವಿ, ನಮ್ಗೆ ಲೆಟರ್ ಎಲ್ಲ ತೆಗೆದಿಟ್ಟಿರೋರು. ಸೊ ಬೆಂಗಳೂರು ಬಿಟ್ಟಾಗಿಂದ ನ್ಯೂಯಾರ್ಕ್ ವರ್ಗು ಎಷ್ಟು ತಿಂಗಳು ಅಥವಾ ವರ್ಷ ಆಗಿತ್ತು ನಿಮ್ಗೆ? ನಮ್ಗೆ ಹೆಚ್ಚು ಕಮ್ಮಿ 30 ತಿಂಗಳಾಗಿದೆ. 2.5 ವರ್ಷ. ನಾವು 79 ಬಿಟ್ಟು 82 ಬಂದ್ವಿ ಇಲ್ಲಿಗೆ. ನಿಜ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಯಾಕೆಂತಂದ್ರೆ ಇವಾಗ ನೋಡಿ, ಎಲ್ಲಾ ಕಡೆ ಭಾರತೀಯರು ತುಂಬಾ ಜನ ಇದ್ದಾರೆ, ಅನುಕೂಲಗಳಿದೆ, ಫೋನ್ ಇದೆ, ಅದಿದೆ, ಇದಿದೆ. ಏನು ಇಲ್ಲದೆ ಇರುವಂತ ಟೈಮಲ್ಲಿ ನೀವು ಈ ಸಾಹಸಕ್ಕೆ ಕೈ ಹಾಕಿದ್ರಲ್ಲ, ಅದಕ್ಕೆ ನಿಜವಾಗ್ಲೂ ಕೊಡ್ಬೇಕು. ನಮ್ಗೇನೆ ನಂಬಿಕೆ ಇರಲಿಲ್ಲ, ನಾವು ಹೋಗ್ತೀವಿ ಮಾಡ್ತೀವಿ ಅಂತ ಹೇಳಿ. ನಾವು ಒಮ್ಮೊಮ್ಮೆ ಇವಾಗ ಕೂತ್ಕೊಂಡು ಯೋಚನೆ ಮಾಡೋದು, ನಿಜವಾಗ್ಲೂ ಎಲ್ಲಿ ನಾನು ಮಾಡಿದೀನೋ ಹೋಗಿದ್ದೀನಿ, ಇದೇನು ಸುಳ್ಳು ಅಥವಾ ಕನ್ಸು ಅನ್ಸುತ್ತೆ ಒಮ್ಮೊಮ್ಮೆ ಅಲ್ವಾ? ನನಗೆ ಆ ರೀತಿ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಈ ರೀತಿ ಜರ್ನಿನ ತುಂಬಾ ಜನ ಮಾಡಿದಾರ? ಹೌದು, ದಾರಿನಲ್ಲಿ ಬರ್ತಾ ನಾವು ತುಂಬಾ ಸೈಕ್ಲಿಸ್ಟ್ ಮೀಟ್ ಮಾಡಿದೀವಿ. ಕೆಲವು ಬ್ಯಾಕ್ ಪ್ಯಾಕ್ ರೈಡ್ ಮಾಡೋರು, ಯುರೋಪ್ ಅಲ್ಲೇ ರೈಡ್ ಮಾಡೋರು. ಒಬ್ರು ಯುರೋಪ್ ನಲ್ಲಿ ವಿನ್ಸ್ಟನ್ ಅಂತ ಹೇಳಿ, ನಾವು ನೆದರ್ಲ್ಯಾಂಡ್ ಅಲ್ಲಿ ಮೀಟ್ ಮಾಡಿದ್ವಿ.
ನಮ್ಮ ಜೊತೆಗೆ ನೆದರ್ಲ್ಯಾಂಡ್ ಅಲ್ಲಿ ನಮ್ಮ ಜೊತೆಗೆ ರೈಡ್ ಮಾಡಿ 3 ತಿಂಗಳು. ಅವರಂದ್ರೆ ಹಿ ವಾಸ್ ಫೈನಾನ್ಷಿಯಲಿ ಫಿಟ್, ಸೊ ವಿ ಟುಕ್ ಅಡ್ವಾಂಟೇಜ್ ಆಫ್ ಇಟ್. ಅವಾಗ ನಿಮ್ಗೆ ಭಾಷೆ ಹೇಗಿತ್ತು? ಭಾಷೆ ನಮ್ಗೆ ಬೇರೆ ಯಾವ ಭಾಷೆ ಬರ್ತಾ ಇರ್ಲಿಲ್ಲ, ಇಂಗ್ಲಿಷ್ ಜಾಸ್ತಿನೂ ಬರ್ತಾ ಇರ್ಲಿಲ್ಲ ನಮ್ಗೆ, ಕನ್ನಡ ಮಾತ್ರ, ಹಿಂದಿ ಬರ್ತಾ ಇತ್ತು ಸ್ವಲ್ಪ. ಆಮೇಲೆ ಆ ದೇಶಕ್ಕೆ ಹೋದಾಗ ಸ್ವಲ್ಪ ಮಾತುಗಳು ಕಲಿಯಕ್ಕೆ ಶುರು ಮಾಡಿ. ಈಗ ಜರ್ಮನಿಗೆ ಹೋದಾಗ ಏನೇನ್ ಬೇಕೋ ಅದು ಕಲಿತಿದ್ವಿ. ಇಲ್ಲಿಂದ ಅಲ್ಲಿ ಹೋಗಿ ಯಾವ ರೋಡು, ಊಟಕ್ಕೆ ಎಲ್ಲಿ ಹೋಗ್ಬೋದು ಅನ್ನೋ ಆ ಭಾಷೆ ಮಾತ್ರ ಕಲಿತಾ ಇದ್ವಿ. ನೀರು ಬೇಕು, ಊಟ ಬೇಕು, ಇಲ್ಲಿ ಹೋಗೋದು ಹೇಗೆ, ಡೈರೆಕ್ಷನ್, ಅದೊಂದು ಕಲ್ತ್ವಿ ಸ್ವಲ್ಪ. ಯುಗೋಸ್ಲಾವಿಯಾದಲ್ಲೂ ಹಾಗೆ ಆಯ್ತು, ನಮ್ಗೆ ತುಂಬಾ ಕಷ್ಟ ಆಯ್ತು. ಯುಗೋಸ್ಲಾವಿಯಾದಲ್ಲ, ಜರ್ಮನಿ ಆದ್ರೂ ಸ್ವಲ್ಪ ಈಸಿ ಇತ್ತು. ಯುಗೋಸ್ಲಾವಿಯಾದಲ್ಲಿ ನಮ್ಮ ಭಾಷೆನೇ ಕೊಡ್ತಾ ಇರ್ತಾರೆ, ನಾವು ಕೈನಲ್ಲೇ ಸಿಗ್ನಲ್ ಮಾಡ್ಕೊಂಡು ಹೋಗ್ತೀವಿ. ರಾಜ್ಯದಲ್ಲೇ ಬೇರೆ. ನಮ್ಮ ಇಂಡಿಯಾ ಇದ್ದಾಗೆ ಕರ್ನಾಟಕ ಬಿಟ್ಟು ತಮಿಳ್ನಾಡು ಹೋದ್ರೆ ಹೇಗೆ, ತಮಿಳ್ನಾಡಿನ ಆಂಧ್ರಾಗ ಹೋದ್ರೆ ಹೇಗೆ, ಯುರೋಪ್ ಅದೇ ರೀತಿ. ಒಂದು ಎವ್ರಿ 100 ಮೈಲ್ ಹೋಗಿದ ತಕ್ಷಣ ಡಿಫ್ರೆಂಟ್ ಲ್ಯಾಂಗ್ವೇಜ್, ಕಲ್ಚರ್, ದೇಶನೇ ಬೇರೆ. ಇವಾಗಲೂ ನೀವು ಸುಮಾರು ದೇಶಗಳಿಗೆ ಸೈಕಲ್ ಅಲ್ಲೇ ಹೋಗ್ತಾ ಇದ್ದೀರಾ ಅಂತ ನಾನು ನಿಮ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಕೊಂಡೆ. ಹೌದು. ಸೊ ಅದನ್ನ ಹೇಗ್ ಮಾಡ್ತೀರಾ ಇವಾಗ? ನಾನೀಗ ಸೈಕಲ್ ಮೊದಲ ತರ ಇದು ಮಾಡಲ್ಲ, ಟೂರ್ಗೆಲ್ಲ ಹೋಗಲ್ಲ. ನಾನೀಗ ರೇಸ್ಗೆ ಹೋಗ್ತೀನಿ. ಈಗ ನಾನು ಇಂಡಿಯಾದಲ್ಲಿ ಇರ್ಬೇಕಾದ್ರೆ ನಾನು ಸ್ಟೇಟ್ ಚಾಂಪಿಯನ್ ಆಗಿದ್ದೆ ಕರ್ನಾಟಕದಲ್ಲಿ. ಐ ವಾನ್ ಮೆನಿ ಚಾಂಪಿಯನ್ಶಿಪ್. ಎಷ್ಟು ವಯಸ್ಸಿನಲ್ಲಿ ಅದು ನಾನು ಸ್ಟಾರ್ಟ್ ಮಾಡ್ಬೇಕಲ್ಲ, ನಾನು 17 ವರ್ಷದ ಹುಡುಗ. ಫಸ್ಟ್ ಕರ್ನಾಟಕ, ಇದು ಬ್ಯಾಂಗ್ಳೂರು ಕನಕಪುರ ನಿಪ್ಪಾನ್ ಸೈಕ್ಲಿಂಗ್ ಅಂತ ಒಂದಿತ್ತು, ಅದ್ರಲ್ಲಿ ನಾನು ಚಾಂಪಿಯನ್ಶಿಪ್ ಮಾಡಿದ್ದೆ. ಆಮೇಲೆ ಮೈಸೂರಿಂದ ಮಡಿಕೇರಿಯಿಂದ ಮೈಸೂರಿಗೆ ದಸರಾ ರೇಸ್ ಎವ್ರಿ ಇಯರ್ ಇದೆ, ಅದು ಈಗಲೂ ಇದೆ. ಸೊ ಆದ್ರೂ ನಾನು ಟಾಪ್ ಅಲ್ಲಿ ಬರಲಿಲ್ಲ, ಟಾಪ್ 5 ಅಲ್ಲಿ ಬಂದಿದ್ದೀನಿ. ಯಾಕಂದ್ರೆ ಬಿಜಾಪುರ ರೈಡರ್ಸ್ ಅವರು ಬಹಳ ಫಾಸ್ಟ್ ರೈಡರ್ಸ್, ತುಂಬಾ ಹಿಲ್ ಸೆಕ್ಷನ್. ಸೊ ಕೆಲವು ಈಗ ಡೆಲ್ಲಿ, ಲುಧಿಯಾನ ಮತ್ತೆ ಚಂಡೀಗಢ ಅಲ್ಲೆಲ್ಲ ರೇಸ್ ಮಾಡಿದ್ದೀನಿ ನಾನು. ಬಾಂಬೆ ಖಂಡಾಲ ರೇಸ್ ಮಾಡಿದ್ದೀನಿ ಆ ಟೈಮಲ್ಲಿ. ಬಟ್ ಯಾವ್ದ್ರಲ್ಲೂ ಚಾಂಪಿಯನ್ಶಿಪ್ ಯಾವ್ದ್ರಲ್ಲೂ ಬಂದಿಲ್ಲ. ಆಲ್ ಇಂಡಿಯಾ ನ್ಯಾಷನಲ್ ಚಾಂಪಿಯನ್ ಮಾಡಿದ್ದೀನಿ, ಅದ್ರಲ್ಲಿ ನನಗೆ 4th ಪ್ಲೇಸ್ ಬಂದಿದೆ ಆಲ್ ಇಂಡಿಯಾ ಚಾಂಪಿಯನ್. ನೀವು ವರ್ಲ್ಡ್ ಟೂರ್ ಮಾಡೋ ಇಷ್ಟು ದೊಡ್ಡ ಸಾಹಸನೆ ಮಾಡಿದ್ದೀರಲ್ಲ, ಎಲ್ಲದಕ್ಕಿಂತ ಮೀರಿದ್ದು ನಿಜವಾಗ್ಲೂ. ಇಂಡಿಯಾದಲ್ಲೇ ತುಂಬಾ ಚಾಂಪಿಯನ್ಶಿಪ್ ಮಾಡಿದ್ದೀನಿ ನಾನು, ಬಟ್ ಟಾಪ್ ಅಲ್ಲಿ ಬಂದಿರೋದು ನ್ಯಾಷನಲ್ ಮಾತ್ರ 4th. ಕರ್ನಾಟಕದಲ್ಲಿ ಬ್ಯಾಂಗ್ಳೂರು, ಕೋಲಾರ ಬಂದು ನಂಬರ್ 1. ಓಕೆ. ಅದ್ ನೋಡಿ, ನೀವು ಚಿಕ್ಕ ವಯಸ್ಸಿಂದ ಇದ್ದಿದ್ದು ಒಂದು ಆಸಕ್ತಿನ, ಒಂದು ಪ್ಯಾಷನ್ ಇವತ್ತಿನವರೆಗೂ ನೀವು ನಡೆಸ್ಕೊಂಡು ಬರ್ತಾ ಇದ್ದೀರಾ. ಇವಾಗ್ಲೂ ನೀವು ಬೇರೆ ರೇಸ್ಗಳಿಗೆಲ್ಲ ಹೋಗ್ತೀರಾ, ಬೇರೆ ದೇಶಕ್ಕೆ. ನೀವೆಲ್ಲೋ ಸೌತ್ ಅಮೆರಿಕಾ ಹೋಗಿದ್ರಿ? ಹೌದು, ನಾನು ಪೆರುಗೆ ಹೋಗಿದ್ದೆ ಈಗ 1-2 ವರ್ಷದಿಂದ. ಪೆರುನಲ್ಲಿ ಗ್ರ್ಯಾಂಡ್ ಫಾಂಡಾ ಅಂತ ಒಂದಿದೆ, ಅದು 150 ಮೈಲು ಆಲ್ ಹಿಲ್ ಸೆಕ್ಷನ್. ಸ್ಟಾರ್ಟ್ ಆಗೋದೆ ಮೀರಾ ಫ್ಲೋರೆಸ್ ಅಂತ ಪೆರುನಲ್ಲಿ, ಲೀಮಾದಲ್ಲಿ. ಆಮೇಲೆ ಇಟ್ ಗೋಸ್ ಅರೌಂಡ್ ದ ಹಿಲ್ಸ್. ನಾವು ನಮ್ಮ ಹತ್ರ ಬ್ಯಾಗ್ ಇದೆ, ಸೈಕಲ್ ಎಲ್ಲ ಅದ್ರಲ್ಲಿ ಹಾಕೊಂಡು ಟ್ರಾನ್ಸ್ಪೋರ್ಟ್ ಪ್ಲೇನ್ ಅಲ್ಲಿ ತಗೊಂಡು ಹೋಗ್ಬಿಡ್ತೀವಿ. ಆ ತಗೊಂಡು ಸೈಕಲ್ ನಿಮ್ಮ ಹತ್ರ ಇದೆಯಾ ಇವಾಗ? ಹೌದು, ಇದೆ. ನೀವು ಆಮೇಲೆ ತೋರಿಸ್ಬೋದು? ಖಂಡಿತ ತೋರಿಸ್ತೀನಿ. ಸೊ ಇಲ್ಲಿ ಲೋಕಲ್ ಓಡಾಡೋದಕ್ಕೆ ಬೇರೆ ಸೈಕಲ್? ಅದನ್ನು ಇಲ್ಲೇ ಯೂಸ್ ಮಾಡ್ತೀನಿ, ಬಟ್ ಇಂಟರ್ನ್ಯಾಷನಲ್ ಹೋಗ್ಬೇಕಾದ್ರೆ ನೋಡ್ತೀವಿ ಟೆರೇನ್ ಯಾವ ರೀತಿ. ಹಿಲ್ಸ್ ಇದ್ರೆ ಅದಕ್ಕೆ ವೀಲ್ಸ್ ಚೇಂಜ್ ಮಾಡ್ತೀವಿ. ಆಮೇಲೆ ತುಂಬಾ ಫ್ಲಾಟ್ ರೋಡ್ಸ್ ಇದ್ರೆ ಅದಕ್ಕೆ ಬೇರೆ ಬೈಕ್ ತಗೊಳ್ತೀವಿ. ಮೊನ್ನೆ ನಾನು ಜಮೈಕಾಗ ಹೋದಾಗ್ಲೂ ಹಾಗೆ ಆಯ್ತು. ಜಮೈಕಾಗ ಹೋದ ವರ್ಷ ಹೋದಾಗ ನಂಗೆ ಗೋಲ್ಡ್ ಮೆಡಲ್ ಬಂತದ್ರಲ್ಲಿ, ನೀವು ಫೋಟೋ ತೋರಿಸ್ತೀನಿ ನಾನು. ಅದು ಜಮೈಕಾನು ಹಿಲ್ ಆಗಿತ್ತು, ಬಟ್ ಅಂತ ಲಾಂಗ್ ಡಿಸ್ಟೆನ್ಸ್ ಇರಲಿಲ್ಲ. ಟೋಟಲ್ ಒಂದು 300 ಮೈಲ್ ಇತ್ತು 3 ದಿವಸಕ್ಕೆ. 300-350 ರೈಡರ್ಸ್ ಇದ್ರಲ್ಲಿ, ಬೇರೆ ಬೇರೆ ದೇಶದಿಂದ. ಆಮೇಲೆ ಈಗ ಒಂದು 6 ತಿಂಗಳಿಂದ ಮಾನರೇಗೆ ಹೋಗಿದೆ, ಮೆಕ್ಸಿಕೋ ಇಲ್ಲೇ ಪಕ್ಕದಲ್ಲಿ. ಅದನ್ನು ಗ್ರ್ಯಾಂಡ್ ಫಾಂಡಾ ಮಾನರೇ. ಅದು 78 ಮೈಲ್ ಎಲ್ಲ ಹಿಲ್ಸ್, ಚೆಪ್ಪಿಂಗ್ ಅಂತ ಹೇಳಿ, ಅಬೌಟ್ 11,000 ಎಲಿವೇಶನ್ ಗ್ರೇಡ್. ಅದು ಹೋಗಿ ಬಂದೆ, ಫಿನಿಶ್ ಮಾಡಿದೆ. ಅದು ವಿನ್ ಆಗಿಲ್ಲ, ಬಟ್ ಐ ಫಿನಿಶ್ ದ ರೇಸ್. ಆಮೇಲೆ ಮೊನ್ನೆ ಒಂದು 4 ತಿಂಗಳಿಂದ ಟೂಸಾನ್ ಅರಿಜೋನ್ ಹೋಗಿದೆ, ಮೌಂಟ್ ಲೆಮನ್ ಅಂದ್ರೆ ದಿಸ್ ಇಸ್ ಅ ಮೆಕ್ಕಾ ಫಾರ್ ದ ಸೈಕ್ಲಿಸ್ಟ್. ನೀವು ಮೌಂಟ್ ಲೆಮನ್ ಅಲ್ಲಿ ರೈಡ್ ಮಾಡಿದ್ದೀರಿ ಅಂದ್ರೆ ಯು ಥಿಂಕ್ ಯು ಹ್ಯಾವ್ ಅಚೀವ್ಡ್ ಸಮಥಿಂಗ್ ಇನ್ ಯುವರ್ ಲೈಫ್. ನೆಕ್ಸ್ಟ್ ಟೂರ್ ಡಿ ಫ್ರಾನ್ಸ್ ಬಿಟ್ರೆ ನೆಕ್ಸ್ಟ್ ಇರೋದು ಮೌಂಟ್ ಲೆಮನ್. ಅದಕ್ಕೆ ಹೋಗಿ ಬಂದ್ರೆ ಅದು ಮೊನ್ನೆ ನಾವು ಮೌಂಟ್ ಲೆಮನ್ ಹೋಗಿದ್ದೆ. ನಾವು 40 ಜನ ರೈಡರ್ ಹೋಗಿದ್ವಿ. ಫಿನಿಶ್ಡ್ ರೈಡ್. ಟೋಟಲ್ ಆಫ್ ಅಬೌಟ್ 48,000 ಎಲಿವೇಶನ್ ಇನ್ 3 days. ನಾನು ದಿನ ಸೈಕಲ್ ಓಡ್ತೀನಿ. ಇವತ್ತು ಹೋಗ್ಲಿಲ್ಲ, ನೆನ್ನೆ ಹೋಗಿದ್ದೆ ಸೈಕ್ಲಿಂಗಿಗೆ. ನಾವು ವಾರಕ್ಕೆ ಕಮ್ಮಿ ಅಂದ್ರೆ ಒಂದು 5 ದಿವಸ ಟ್ರೈ ಮಾಡ್ತೀನಿ ಮಾಡೋಕ್ಕೆ. ಆಗಲ್ಲ ಅಂದ್ರೆ ವೀಕೆಂಡ್ ಅಲ್ಲಿ ತುಂಬಾ ಬಿಸಿ ಇರುತ್ತೆ ರೆಸ್ಟೋರೆಂಟ್ ಅಂದ್ರೆ, ಅವಾಗ ನಾನು ಅಟ್ಲೀಸ್ಟ್ ಮಂಡೇ, ವೆಡ್ನೆಸ್ಡೇ, ಥರ್ಸ್ಡೇ ಮಾತ್ರ ಮಾಡ್ತೀನಿ. ನಿಮ್ ಕಮಿಟ್ಮೆಂಟ್ ಏನಿದೆ ಅಲ್ಲ ಸೈಕ್ಲಿಂಗಿಗೆ, 16 ವರ್ಷಕ್ಕೆ ನೀವು ಶುರು ಮಾಡಿದ್ದು ಇವತ್ತವರೆಗೂ ಅದನ್ನ ಇಟ್ಕೊಂಡಿದ್ದೀರಾ ಅಂತಂದ್ರೆ ಅಮೇಝಿಂಗ್.
ಇಟ್ಸ್ ಲೈಕ್ ಅಡಿಕ್ಟಿವ್. ಒಂದ್ಸಲ ಒಳ್ಳೆ ಅಡಿಕ್ಷನ್, ತುಂಬಾ ಒಳ್ಳೆ ಅಡಿಕ್ಷನ್. ಯಾಕಂದ್ರೆ ನಿಮ್ಮ ಆರೋಗ್ಯಕ್ಕೂ ಒಳ್ಳೆ ಆರೋಗ್ಯಕ್ಕೂ ಒಳ್ಳೆ ವ್ಯಾಯಾಮ ಆಗುತ್ತೆ, ಪೀಸ್ ಆಫ್ ಮೈಂಡ್. ಹೌದು, ನೀವು ಪ್ರಪಂಚನ ಮರ್ತು ಹೋಗ್ಬಿಡ್ತೀರಾ ಅಲ್ವಾ, ಯು ಅಂಡ್ ಯುವರ್ ಸೆಲ್ಫ್ ಅಂಡ್ ದ ನೇಚರ್. ಕರೆಕ್ಟ್, ಹೌದು ಹೌದು. ಇವಾಗ ನಿಮ್ಮ ಸೈಕಲ್ಗಳು ಸ್ವಲ್ಪ ನಮ್ಗೆ ತೋರಿಸ್ಬೋದು? ಖಂಡಿತ. ಅದು ಮೊನ್ನೆ ಬ್ಯಾಂಗ್ಳೂರ್ ಬಂದು ನಾನು ರೈಡ್ ಮಾಡಿದ್ದೆ. ಅದು ಬಂದು ನೀಲಗಿರಿ, ಟೂರ್ಸ್ ಆಫ್ ನೀಲಗಿರಿ ಇಂದ ಅವರು 25 ವರ್ಷದಿಂದ ಮಾಡ್ತಾ ಇದ್ದಾರೆ. ಸೊ ಲಾಸ್ಟ್ ಇಯರ್ ನಾನು ಅವ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ, ಟೂರ್ ಆಫ್ ನೀಲಗಿರಿ ಅಂತ ಹೇಳಿ. ಮಾಜಿ ಪಾಟೀಲ್ ಅಂತ ಹೇಳಿ ಅವ್ರು ಆರ್ಗನೈಸ್ ಮಾಡ್ತಾರೆ ಬೆಂಗಳೂರಿಂದ, ಬಟ್ ಸ್ಟಾರ್ಟ್ ಆಗೋದು ಮೈಸೂರಿಂದ. ಅದು ಟೋಟಲ್ ಒಂದು 800 ಕಿಲೋಮೀಟರ್ ಇದೆ. ಎಲ್ಲ ತುಂಬಾ ರೋಡ್ ಬಹಳ ಸೇಫ್ ಆಗಿದೆ, ರೋಡ್ ಬಹಳ ಎಲ್ಲ ಆರ್ಗನೈಸ್ ಮಾಡ್ತಾರೆ ಇವರು. ಪ್ರತಿ ವರ್ಷನೂ ಇದೆ 300ರಿಂದ ಕೆಲವು ಜನ 100 ರೈಡರ್ಸ್ ಇದ್ದೇ ಇರ್ತಾರೆ ಮಿನಿಮಮ್. ಅದರಲ್ಲಿ ಎಲ್ಲ ಆಸ್ಟ್ರೇಲಿಯಾ, ಇಂಡಿಯನ್ ಜಾಸ್ತಿ ಬರ್ತಾರೆ. ಆಸ್ಟ್ರೇಲಿಯಾದಿಂದ, ದುಬೈಯಿಂದ, ಕೆನಡಾದಿಂದ ಬಂದಿದ್ರು. ಆಮೇಲೆ ನಾನು US ನಿಂದ ಹೋಗಿದ್ದೆ. ಸೊ ಅದಕ್ಕೋಸ್ಕರ ನಾವು ಬಂದಿದ್ದೆ ಲಾಸ್ಟ್ ಇಯರ್. ಇಟ್ ವಾಸ್ ವೆರಿ ನೈಸ್, ವೆರಿ ಗುಡ್ ಎಕ್ಸ್ಪೀರಿಯನ್ಸ್, ವೆಲ್ ಆರ್ಗನೈಸ್ಡ್. ಎಷ್ಟು ದಿನ ಆಯ್ತು ಅದು? 13 ದಿನ, 10 ದಿವಸ ಇರಬೇಕು. ಮೈಸೂರಿಂದ ಸ್ಟಾರ್ಟ್ ಆಗಿ ವಯನಾಡು, ಬಂಡೀಪುರ್, ಆಮೇಲೆ ಮಲಪರಾಯಿ, ನಿಮಗೆ ಕೊಯಮತ್ತೂರು, ಆಮೇಲೆ ಊಟಿ, ಆಲ್ 3 ಸ್ಟೇಟ್, ಕರ್ನಾಟಕ, ಕೇರಳ, ಆಮೇಲೆ ತಮಿಳ್ನಾಡು. ಆಮೇಲೆ ಅದು ಕೊಯಮತ್ತೂರಲ್ಲಿ ಫಿನಿಶ್ ಆಯ್ತು. ಆಮೇಲೆ ಯು ಕಮ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಎಷ್ಟು ಕಷ್ಟ ಅನಿಸ್ತು ನಿಮ್ಗೆ? ಈ ಕಡೆ ಎಲ್ಲ ಬೇರೆ ದೇಶಗಳಲ್ಲೆಲ್ಲ ಮಾಡಿ ಯಾವ್ದು ನಿಮಗೆ ತುಂಬಾ ಕಷ್ಟ ಅನಿಸ್ತು ಸೋಫಾ ಇದುವರೆಗೂ ನೀವು ಮಾಡಿರುವಂತ ಈ ಸೈಕಲ್ ರೂಟ್ಗಳಲ್ಲಿ? ಸೈಕ್ಲಿಂಗ್ ಅಂದ ಒಂದು ರೀತಿ ಕಷ್ಟ ಅಂತ ಹೇಳಕ್ಕಾಗಲ್ಲ. ನೀವು ರೈಡ್ ಮಾಡ್ಬೇಕಾದ್ರೆ ಯೋಚನೆ ಮಾಡ್ತೀವಿ, ಯಾಕಪ್ಪ ಮಾಡ್ತಾ ಇದ್ದೀನಿ ಇವತ್ತು ಅಂತ ಹಿಲ್ಗಳು ನೋಡಿ. ಆ ಹಿಲ್ಲಲ್ಲಿ ರೈಡ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಯಾಕಪ್ಪ ಇಷ್ಟು ಕಷ್ಟಪಟ್ಟು, ಯಾಕೋಸ್ಕರ ನಾವು ಮಾಡ್ತಾ ಇದ್ದೀನಿ ಅನ್ಸುತ್ತೆ. ಒನ್ಸ್ ನೀವು ಫಿನಿಶ್ ಆಗಿದ್ಮೇಲೆ ಅಂತೀರಾ, ವಾವ್, ಐ ಡನ್ ಇಟ್. ದಟ್ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲೂ ಸಿಗಲ್ಲ ನಿಮಗೆ. ಟಫ್ ಅಂದ್ರೆ ಎಲ್ಲಾ ಕಡೆ ಟಫ್ ಇದೆ, ಹಿಲ್ಸ್ ಎಲ್ಲ. ಈಗ ಇಲ್ಲೆಲ್ಲ ರೋಡ್ ತುಂಬಾ ಸೇಫ್ ಆಗಿದೆ US ನಲ್ಲಿ. ಅಂದ್ರೆ ಇಲ್ಲಿ ಬೈಕ್ ರಾಡ್ಸ್ ಇದೆ, ಆಮೇಲೆ ವೆಲ್ ಆರ್ಗನೈಸ್ಡ್ ಇದೆ. ನಿಮಗೆ ಪೈಲಟ್ಸ್ಗಳು ಬರ್ತಾರೆ, ಮೋಟರ್ ಬೈಕಲ್ಲಿ ಪೊಲೀಸ್ ಆಫೀಸರ್ಸ್ ಬರ್ತಾರೆ, ಎಸ್ಕಾರ್ಟ್ ಮಾಡ್ತಾರೆ ನಿಮಗೆ ಹೈವೇನಲ್ಲೆಲ್ಲ. ಈ ಮೊನ್ನೆ ಟೂರ್ ಆಫ್ ನೀಲಗಿರಿ ಮಾಡಿ ಅವರು ಚೆನ್ನಾಗಿ ಮಾಡಿದ್ರು, ಆರ್ಗನೈಸ್ ಎಲ್ಲ ಮಾಡಿದ್ರು. ಬಟ್ ನನ್ನ ಮಿಸ್ಟೇಕ್ ಅಂತ ಕಾಣುತ್ತೆ, ನಾನು ಸೈಕಲ್ ಆಕ್ಸಿಡೆಂಟ್ ಆಗಿ ಪೀಸ್ ಆಗೋಯ್ತು ಸೈಕಲ್. ಥ್ಯಾಂಕ್ ಗಾಡ್ ನಥಿಂಗ್ ಹ್ಯಾಪನ್ ಟು ಮಿ. ಇಲ್ಲ, ನಾನು ಕೂನೂರ್ ಹತ್ರ ಡೌನ್ ಹಿಲ್ ಹೋಗ್ತಾ ಇದ್ವಿ. ಐ ಲವ್ ಡೌನ್ ಹಿಲ್ಸ್. ಯಾಕಂದ್ರೆ ನೀವು ಕಷ್ಟಪಟ್ಟು 75 ಮೈಲು ಹಿಲ್ ತಲುಪಿದ್ಮೇಲೆ ಡೌನ್ ಹಿಲ್ ಇಸ್ ಲೈಕ್ ಎ ರಿವಾರ್ಡಿಂಗ್ ಟು ಎಲ್ಲ. ಬಹಳ ಸಂತೋಷದಲ್ಲಿ ಹೋಗ್ತಾ ಇದ್ದೆ, ತುಂಬಾ ಸ್ಪೀಡ್. ಆಲ್ಮೋಸ್ಟ್ ಐ ವಾಸ್ ಗೋಯಿಂಗ್ 45 miles an hour ಡೌನ್ ಹಿಲ್. ಒಂದು ಡಂಪ್ ಟ್ರಕ್ ಇತ್ತು ಮುಂದೆ, ಅವನಿಗೆ ಓವರ್ಟೇಕ್ ಮಾಡಕ್ ಹೋದೆ ನಾನು. ಕರ್ವ್ ಅಲ್ಲಿ ಇನ್ನೊಂದು ಕಾರ್ ಬರ್ತಾ ಇತ್ತು, ನಾನು ಬ್ಲೈಂಡ್ ಸ್ಪಾಟ್ ನೋಡ್ಲೇ ಇಲ್ಲ, ಸೀದಾ ಅವ್ನ ಸೈಡ್ ಮಿರರ್ ಹೊಡೆದು ಸೈಕಲ್ ಪಲ್ಟಿಯಾಗಿ. ಥ್ಯಾಂಕ್ ಗಾಡ್ ನಥಿಂಗ್ ಹ್ಯಾಪನ್. ಐ ಕೇಮ್ ಔಟ್ ವಿತ್ ಅ ಸಿಂಗಲ್ ಸ್ಕ್ರಾಚ್. ನನ್ನ ಸೈಕಲ್ 3 ಪೀಸ್ ಆಯ್ತು. ಬಟ್ ನಾವು ದೇವ್ರದ ಇದನ್ನ ಎಲ್ಲಾರು ಹಿರಿಯರ ಆಶೀರ್ವಾದ ಇರುತ್ತೆ, ಎಲ್ಲರೂ ಸರ್ಪ್ರೈಸ್ ಆಗಿದ್ದಾರೆ. ನಾನು ಆ ಸೈಕಲ್ ಡ್ಯಾಮೇಜ್ ಆಗಿರೋದು ನೋಡಿದೆ. ಕರೆಕ್ಟ್, ನಿಜವೂ ಜೀವ 1 ಸೆಕೆಂಡ್ ನಿಂತಿತ್ತು. ಸತೀಶ್ ಅವ್ರಿಗೆ ಏನಾಗಿರ್ಬೋದು ಅಂತ. ಏನೂ ಆಗಿಲ್ಲ, ಒಂದು ಸ್ಕ್ರಾಚ್ ಆಗಿಲ್ಲ ನನಗೆ. ಸೈಕಲ್ ಮಾತ್ರ ಪೀಸ್ ಆಗುತ್ತೆ, ಯಾಕೆ ಕಾರ್ಬನ್ ಸೈಕಲ್ ಅಲ್ವಾ. ನಾವು ಮೊನ್ನೆ ಇಲ್ಲಿ ಮೆಕ್ಯಾಲನಿಂದ ಸಾನಂತಿಯನ್ನು ರೈಡ್ ಮಾಡಕ್ ಹೋಗಿದೆ, 250 ಮೈಲ್ ಲಾಸ್ಟ್ ಇಯರ್. ಈಗ ಬರುತ್ತೆ ಜೂನ್ಗೆ, ನಾನು ಜೂನ್ ಈ ಸಲ ಮಾಡ್ತಾ ಇದ್ದೀನಿ. ಆ ರೈಡ್ಗೆ ಹೋಗಿ ಸೈಕಲ್ ಫಿನಿಶ್ ಆದ್ಮೇಲೆ ಇಳಿಯಕ್ ಹೋದೆ, ಹಾಗೆ ಬಿದ್ದೆ, ಕಾಲರ್ ಬೋನ್ ಕಟ್ ಮಾಡ್ಕೊಂಡ್ಬಿಟ್ಟೆ. ಬರೀ ಬಿದ್ದಿದ್ದಕ್ಕೆ. ಇಲ್ಲಿ 45 ಮೈಲ್ ಸ್ಪೀಡ್ ಹೋಗಿದ್ದೀನಿ, ಏನೂ ಆಗಿಲ್ಲ. ಹೌದೌದು. ಇಂಡಿಯಾದಲ್ಲಿ ಸ್ವಲ್ಪ ಹೆದರಿಕೆ ಟ್ರಾಫಿಕ್ ಸಿಟಿ ಒಳಗೆ. ಹೈವೇನಲ್ಲಿ ಇಸ್ ಓಕೆ, ಶೋಲ್ಡರ್ ಇದೆ, ಯು ಕ್ಯಾನ್ ರೈಡ್. ನಾನು ಉಡುಪಿಗೆ ಹೋಗಿದ್ದೆ ರೈಡ್ ಮಾಡಕ್ಕೆ, ಮ್ಯಾಂಗ್ಳೂರ್ಗೆ ಹೋಗಿದ್ದೆ, ಕುಂದಾಪುರದಲ್ಲಿ ರೈಡ್ ಮಾಡಿದೆ, ಮರವಂತೆಗೆ ಹೋಗಿದ್ದೆ. ಬ್ಯಾಂಗ್ಳೂರ್ ಬಂದು ನೀವು ನೋಡ್ತೀರಾ, ನಾನು ಪ್ರತಿ ಬ್ಯಾಂಗ್ಳೂರ್ ಬಂದುವಾಗೆಲ್ಲ ಸೈಕಲ್, ಯಾಕಂದ್ರೆ ನನ್ನ ಸೈಕಲ್ ಬ್ಯಾಂಗ್ಳೂರಲ್ಲಿ ಇದೆ. ಸೊ ನಾನು ಐ ಯೂಸ್ ದಟ್ ಬೈಕ್. ಬಾಳ ನಂದಿಗೆಲ್ಲ ಹೋಗ್ತಾ ಇದ್ದೀನಿ. ನನಗೆ ನಿಮ್ ಸೈಕಲ್ಗಳನ್ನ ನೋಡ್ಬೇಕು ಅಂತ ತುಂಬಾ ಕುತೂಹಲ ಆಗ್ತಾ ಇದೆ. ಎಷ್ಟು ಮಟ್ಟಿಗೆ ಇರುತ್ತೆ ಅದು ನೋಡೋಣ. ಖಂಡಿತ. ಇದು ಕ್ಯಾನಿಯನ್ ಸೈಕಲ್. ಐ ಲೈಕ್ ದಿಸ್ ಬೈಕ್. ನಾನು ಮೊನ್ನೆ ಬ್ಯಾಂಗ್ಳೂರ್ ಬಂದಾಗ ಟೂರ್ ಆಫ್ ನೀಲಗಿರಿಸ್ ನಲ್ಲಿ ಆಕ್ಸಿಡೆಂಟ್ ಆಗಿ ಸೈಕಲ್ ಹೋಗ್ತಲ್ಲ, ಅದಕ್ಕೆ ರಿಪ್ಲೇಸ್ಮೆಂಟ್ ಈ ಸೈಕಲ್ ತಗೊಂಡೆ ನಾನು. ಆಮೇಲೆ ಇದು ನಂದು ಫಸ್ಟ್ ಬೈಕ್ ಅಮೆರಿಕಕ್ಕೆ ಬಂದಾಗ, ಆಲ್ಮೋಸ್ಟ್ 30 ವರ್ಷ ಆಗುತ್ತೆ. 30 ವರ್ಷ ಸೈಕಲ್ಗೆ. ಇದಕ್ಕೆ ಕಾಲನಾಗೋ C50 ಅಂತ ಹೇಳಿ. ಆಮೇಲೆ ಇದರಲ್ಲಿ ಸಿಗ್ನೇಚರ್ ಇದೆ ನೋಡಿ, ಓನ್ ಸೈಕ್ಲಿಂಗ್ ಇರುತ್ತೆ ಇಲ್ಲಿದೆ. ಆಮೇಲೆ ನಮ್ದು ಇಂಡಿಯನ್ ಫ್ಲಾಗ್ ಇದು. ನಾನು ಇವಾಗ ಸದ್ಯಕ್ಕೆ ಮನೆಯಲ್ಲಿ ಟ್ರೈನಿಂಗ್ ಇಟ್ಟಿದ್ದೀನಿ. ನಾನು ಹೊರಗಡೆ ವೆದರ್ ಕೋಲ್ಡ್ ಇರ್ಬೇಕಾದ್ರೆ, ಸ್ನೋ ಬಿದ್ದಾಗ ಇಲ್ಲೇ ವರ್ಚುವಲ್ ರೈಡ್ ಮಾಡ್ತೀನಿ.
ಆಮೇಲೆ ಇದು ನಂದು ರೇಸಿಂಗ್ ಬೈಕ್. ರೇಸ್ ಇದ್ರೆ ಈ ಸೈಕಲ್ ತಗೊಂಡು ಹೋಗ್ತೀನಿ ಫಾಸ್ಟ್ ಅಲ್ಲಿ ಹೋಗ್ಬೇಕಾದ್ರೆ ಮಾಡ್ಬೇಕಾದ್ರೆ. ಇಲ್ಲಿ ಅಮೆರಿಕದೊಳಗೆ ಅಮೆರಿಕದಲ್ಲಿ ಇದು ಎಸ್ ವರ್ಕ್ ಅಂತ ಹೇಳಿ ಒನ್ ಆಫ್ ದ ಟಾಪ್ ಮೋಸ್ಟ್ ಬೈಕ್. ಇದು ಎಸ್ ವರ್ಕ್ ಅಂತ ಹೇಳಿ ಟಾರ್ಮ್ಯಾಕ್ 7 ಅದು ಅಮೆರಿಕನ್ ಬೈಕ್. ಇದು ಇಟಾಲಿಯನ್ ಬೈಕ್ ಪಿನರಲ್ಲ ಅಂತ ಹೇಳಿ. ಇದು ನಾನು ಹೊರಗಡೆ ದೇಶಕ್ಕೆ ಹೋದಾಗ ಇದು ಸೈಕಲ್ ತಗೊಂಡು ಹೋಗ್ತೀನಿ ನಾನು. ಹೊರ ದೇಶಕ್ಕೆ ಹೋದಾಗ ಇದನ್ನೇ ಎಲ್ಲ ತೆಗೆದ್ಬಿಟ್ಟು ಪ್ಯಾಕ್ ಮಾಡ್ತೀರಾ? ಎಲ್ಲ ಹೀಗೆ ತಗೊಂಡು ಹೋಗ್ತೀನಿ. ಮತ್ತೆ 2 ವೀಲ್ ಮಾತ್ರ ತೆಗೆದ್ಬಿಡ್ತೀನಿ ಅಷ್ಟೇ. ಅದಕ್ಕೆ ಕಿಟ್ ಇರುತ್ತಲ್ಲ, ಬಾಕ್ಸ್ ಇದ್ರೆ ಎಲ್ಲ ಹಾಕ್ಬಿಡ್ತೀನಿ. ಆಮೇಲೆ ಇದು ನಮ್ದು ಹಿಂದೆಗಡೆ ಇರೋದು ರೇಡಾರು. ಆಮೇಲೆ ಕ್ಯಾಮ್ರಾ ಇದೆ. ಅದು ನಿಮ್ ಹಿಂದೆಗಡೆ ಕಾರ್ ಬರೋದು ಎಲ್ಲ ಕಾಣುತ್ತೆ ಅದರಲ್ಲಿ. ಸೊ ಅದನ್ನ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ನಮ್ಗೆ ಡಾಟ್ ಬರುತ್ತೆ, ರೆಡ್ ಡಾಟ್ ಬಂದಾಗ ಹೇಳುತ್ತೆ ಎಷ್ಟು ಕಾರ್ ಬರ್ತದೆ ಏನಂತ ಹೇಳಿ. ಇದು ನಂದು ಫ್ರಂಟ್ ಕ್ಯಾಮ್ರಾ. ಇದು ನಾನು ಬೈಕ್ ಮಾಡಿದಾಗ ಆಕ್ಟಿವ್ ಆಗ್ಬಿಡುತ್ತೆ ಇದು ಕ್ಯಾಮ್ರಾ. ಇದು ನಮ್ಮ ಮನೆಗೆ ಹುಕ್ ಆಗಿದೆ, ನಮ್ಮ ಹೆಂಡತಿಗೂ ಕಾಣುತ್ತೆ ನಾನು ರೈಡ್ ಮಾಡ್ತಾ ಇದ್ದೀನಿ ಅಂತ. ಇದು ಒಳ್ಳೆ GPS ಇದ್ದಾಗೆ. ನಾವು ಇಂಡಿಯಾದ ಬಂದಾಗ ನಾನು ಸೈಕಲ್ ಆಕ್ಸಿಡೆಂಟ್ ಆಗ ನಮ್ಮ ಹೆಂಡತಿಗೆ ಫಸ್ಟ್ ಗೊತ್ತಾಗಿದೆ, ಯಾಕಂದ್ರೆ ಈ ಕ್ಯಾಮ್ರಾನೇ ಇತ್ತು ಅಲ್ಲಿ. ನಮ್ಮ ಹೆಂಡತಿಗೆ ಇಲ್ಲಿ ಗೊತ್ತಾಗ್ಬಿಟ್ಟಿದೆ ನಾನು ಸೈಕಲ್ ಬಿದ್ದಿದ್ದೀನಿ ಅಂತ. ಓ ಮೈ ಗಾಡ್. ಸೊ ಇಲ್ಲಿ ಮನೆಯಿಂದ ನೋಡ್ಬೋದು ನಾನು ರೈಡ್ ಮಾಡ್ತಾ ಇರೋದು. ಇದು ಬೈಕ್ ಇದಾ? ಅವಳು ರೈಡ್ ಮಾಡ್ತಾಳೆ ಮನೆಯಲ್ಲಿ. ಅವ್ರಿಗೂ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀರಾ ಹಾಗಾದ್ರೆ ನೀವು. ಆಮೇಲೆ ಈಗ ಅವಳಿಗೆ ನೀ ಆಪರೇಷನ್ ಆಗಿ ಸ್ವಲ್ಪ ಸ್ಲೋ, ಇಲ್ಲಾಂದ್ರೆ 10 ಮೈಲ್ ಓಡಿಸ್ತಾಳೆ. ಹೌದಾ? ಓ ನೈಸ್. ಸೊ ಇದು ಈ ಬೈಕು ಇದು ಮೌಂಟೇನ್ ಬೈಕ್. ಇದು ಇದನ್ನ ನೀವು ಮೌಂಟೇನ್ ಎಲ್ಲ ಓಡಿಸ್ಬೋದು, ಎಲ್ಲ ಓಡಿಸ್ಬೋದು. ಇದು ರೇಸಿಂಗ್ ಬೈಕ್ ಅಲ್ಲ. ನಾನು ಜಾಸ್ತಿ ಓಡಿಸಲ್ಲ, ಬಟ್ ಒಂದ್ ಇದೆ ಮನೆಯಲ್ಲಿ. ಮೌಂಟೇನ್ ಬೈಕ್ ಸ್ವಲ್ಪ ಕಷ್ಟ ಅನ್ಸುತ್ತಲ್ಲ? ಮೌಂಟೇನ್ ಬೈಕ್ ಅಂದ್ರೆ ಅದು ಟ್ರಯಲ್ ತುಂಬಾ ಇದು ಕಷ್ಟವಾಗಿರುತ್ತೆ, ತುಂಬಾ ಎಕ್ಸ್ಪೀರಿಯನ್ಸ್ ಇರಬೇಕು. ಆಮೇಲೆ ನೀವು ಬರೀ ನ್ಯಾರೋ ರೋಡ್ ಅಲ್ಲೆಲ್ಲ ಓಡಿಸ್ತೀರಾ, ಟೆರೇನ್ ಬಂದು ಒಳ್ಳೆ ಮರಗಳು, ಗುಡ್ಡಗಳು, ಹಳ್ಳಗಳು, ನೀರುಗಳು ಅದ್ರೆಲ್ಲ ಹೋಗುವಂತ ಬೈಕ್ ಇದು. ಓಕೆ. ಇದು ಇಂಡಿಯಾದಲ್ಲಿ ತುಂಬಾ ಕ್ರೇಜ್ ಇದೆ, ತುಂಬಾ ಜನ ಓಡುತ್ತೆ, ಎಸ್ಪೆಷಲಿ ಮೈಸೂರು ಕಡೆ ತುಂಬಾ ಜನ ಹುಡುಗರೆಲ್ಲ ಓಡಿಸ್ತಾರೆ. ಇದು ಏನ್ ಬೈಕ್? ಇದು ಗ್ರಾವಲ್ ಬೈಕ್ ಅಂತ ಹೇಳಿ. ಇದನ್ನ ರೋಡ್ ಇಲ್ಲದೆ ಇರೋ ಕಡೆಯಲ್ಲಿ ಕಲ್ಲು, ಮಣ್ಣು, ಗದ್ದೆಗಳೆಲ್ಲ ಇರುತ್ತಲ್ಲ, ಈಗ ರೋಡೇ ಇರಲ್ಲ ಅಲ್ಲಿ. ಇಲ್ಲೊಂದು ಬಹಳ ಫೇಮಸ್ ಆಗ್ಬಿಟ್ಟಿದೆ ಇದು. ಬಹಳ ಸೇಫ್ ಅಂತ ಹೇಳಿ, ಕೆಲವು ಜನ ರೋಡ್ ಅಲ್ಲಿ ಓಡಿಸೋಕೆ ಡೇಂಜರ್, ಟ್ರಾಫಿಕ್ ಅಂತ ಹೇಳಿ ಗ್ರಾವಲ್ ಈಗ ಈ ನಡುವೆ ತುಂಬಾ ಕೆಸರು ಎಲ್ಲ ಇದ್ರೂ ಹೋಗುತ್ತಾ? ಕೆಸರಲ್ಲಿ, ಮಣ್ಣಲ್ಲಿ, ಗುಡ್ಡದಲ್ಲಿ ಎಲ್ಲಾ ಕಡೆ ಓಡಿಸಬಹುದು. ಬಹಳ ಸೇಫ್ ಇದು, ಯಾಕಂದ್ರೆ ಟ್ರಾಫಿಕ್ ಅಲ್ಲಿ ಓಡಿಸಲ್ವಲ್ಲ. ಗ್ರಾವಲ್ ನಾವು ಅದಕ್ಕೆ ರೋಡ್ ಬೈಕ್ ಅಂತ ಹೇಳಿ, ಇದಕ್ಕೆ ಗ್ರಾವಲ್ ಬೈಕ್. ಗ್ರಾವಲ್ಗೆ ಇನ್ನೊಂದು ಗ್ರೂಪ್ ಇದೆ, ಬರೀ ಗ್ರಾವಲ್ ಎಲ್ಲ ಓಡಿಸ್ತಾರೆ. ನೀವು ಎಲ್ಲಾ ತರದ್ದು ಓಡಿಸ್ತೀರಾ? ನಮ್ಮ ಹಳ್ಳಿ ಕಡೆ ಮೊದಲೆಲ್ಲ ರೋಡ್ ಇತ್ತಲ್ಲ, ಬೆಂಗಳೂರು ಕಾಂಕ್ರೀಟ್ ಎಲ್ಲ ಏನಿಲ್ವಲ್ಲ, ರೋಡ್ ಓಡಿಸಕ್ಕೆ ಇದು ಬಹಳ ಒಳ್ಳೆ ಬೈಕ್. ಓಕೆ. ಸತೀಶ್ ಅವರೇ, ನಿಮ್ಮ ಇದು ಇಂಟರ್ನ್ಯಾಷನಲ್ ಟ್ರಾವೆಲಿಂಗ್ ಸೈಕಲ್ ಅಂತ ಹೇಳಿದ್ರಲ್ಲ, ಇದು ಎಷ್ಟು ದೇಶಕ್ಕೆ ಇದನ್ನ ತಗೊಂಡು ಹೋಗಿದ್ದೀರಾ ಇದುವರೆಗೂ? ಇದುವರೆಗೆ ಪೆರು, ಜಮೈಕಾ, ಮೆಕ್ಸಿಕೋ, ಆಮೇಲೆ ಇಂಗ್ಲೆಂಡ್, ಅಷ್ಟು ದೇಶ ನೋಡಿದೆ ಈ ಸೈಕಲ್. 4 ದೇಶಕ್ಕೆ ಹೋಗ್ತಿದ್ವಿ. ಸೋ ನೈಸ್. ಇಂಡಿಯಾಕ್ಕೆ ತಗೊಂಡು ಹೋಗಿಲ್ಲ, ಇಂಡಿಯಾ ಕ್ಯಾನಿಯನ್ ಸೈಕಲ್ ತಗೊಂಡೋಗಿದ್ದೆ, ಅದು ಆಕ್ಸಿಡೆಂಟ್ ಆಗಿ ಅದು ಹೋಯ್ತಲ್ಲ.